ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ಕಂದಾರ್ ದೀಕ್ಷಿತ್. ಸೊ ಇವತ್ತಿನ ವಿಡಿಯೋ ನಾವು ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅನ್ನು ಹೊಸ ಚಾಪ್ಟರ್ ಶುರು ಮಾಡ್ತಿರ್ತೀವಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂದ್ಬಿಟ್ಟು ಸೊ ಕೆಮಿಸ್ಟ್ರಿ ಪಾರ್ಟ್ ಇನ್ಕ್ಲೂಡ್ ಆಗ್ತಾ ಇರುತ್ತೆ. ಅಂಡ್ ಕೆಮಿಸ್ಟ್ರಿ ಇದು 4th ಚಾಪ್ಟರ್ ಆಗಿರುತ್ತೆ. ಸೊ ಕೆಮಿಸ್ಟ್ರಿ ನಾವು ಇದುವರೆಗೂ ನಾವು ಕೆಮಿಕಲ್ ರಿಯಾಕ್ಷನ್ ಅಂಡ್ ಈಕ್ವೇಷನ್, ಆಸಿಡ್ ಬೇಸ್ ಅಂಡ್ ಸಾಲ್ಟ್ಸ್, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ವಿ. ಸೊ ಕೆಮಿಸ್ಟ್ರಿ ಇಂದ 2 ಚಾಪ್ಟರ್ ಮುಗಿದೆ. ಒಂದು ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ಇನ್ನೊಂದು ಬಂದ್ಬಿಟ್ಟು ಕಾರ್ಬನ್ ಕಾಂಪೌಂಡ್ಸ್. ಸೊ ಕಾರ್ಬನ್ ಕಾಂಪೌಂಡ್ಸ್ ಈ ಚಾಪ್ಟರ್ ಆದ್ಮೇಲೆ ನಾವು ಕಂಟಿನ್ಯೂ ಮಾಡ್ತಾ ಇರೋಣ. ಸೊ ಕೆಮಿಸ್ಟ್ರಿ ನಾವು ಈ ಚಾಪ್ಟರ್ ನಾವು ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಒಂದು ತುಂಬಾ ಚಿಕ್ಕ ಚಾಪ್ಟರ್ ಆಗಿದೆ ಅಂಡ್ ತುಂಬಾ ಈಸಿ ಚಾಪ್ಟರ್ ಆಗಿದೆ. ಸೊ ಇದರಲ್ಲಿ ಸ್ವಲ್ಪ ಕಾನ್ಸೆಪ್ಟ್ ಅಂದ್ಬಿಟ್ಟು ನೀವಾಗಲೇ ನೀವು 8th 9th ಓದಿರ್ತೀರಾ, ಅಥವಾ ನೀವು ಇನ್ನೊಂದು ಸ್ವಲ್ಪ ಕಾನ್ಸೆಪ್ಟ್ ನೀವು ಇವಾಗ ಹೊಸ ಕಲಿತಾ ಇರ್ತೀರಾ. ಸೊ ಇವತ್ತಿನ ವಿಡಿಯೋ ನಾವು ಈ ಕಂಪ್ಲೀಟ್ ಚಾಪ್ಟರ್ ಮುಗಿಸ್ತಾ ಇರ್ತೀವಿ. ಅಂಡ್ ಟ್ರಸ್ಟ್ ಮೀ, ಇದು ಒಂದೇ ವಿಡಿಯೋ ನಾವು ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅನ್ನೋ ಚಾಪ್ಟರ್ ಕಂಪ್ಲೀಟ್ ನಾವು ಫಿನಿಶ್ ಮಾಡ್ತೀವಿ, ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ. ಸೊ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಏನಪ್ಪ ಈ ಚಾಪ್ಟರ್ ನಾವು ಕಲಿತಾ ಇರ್ತೀವಿ ಅಂತಂದ್ರೆ, ಸೊ ನಿಮ್ಗೆ ಗೊತ್ತು ನಮ್ಗೆ ಆಗಲೇ ಎಷ್ಟೊಂದು ಎಲಿಮೆಂಟ್ಸ್ ಇದೆ ನಮ್ಮ ಪಿರಿಯಾಡಿಕ್ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಅಂತ. ಸೊ ಫಾರ್ ಎಕ್ಸಾಂಪಲ್ ನಾವು ತಗೊಂಡ್ರೆ ನಮಗೆ ನಮ್ಮ ಟೋಟಲ್ ಆಗಿ ನಮ್ಮ 118 ಎಲಿಮೆಂಟ್ಸ್ ಇದೆ. ಸೊ ಈ 118 ಎಲಿಮೆಂಟ್ಸ್ ನಾವು ಒಂದು ಪಿರಿಯಾಡಿಕ್ ಟೇಬಲ್ ನಾವು ಅರೇಂಜ್ ಮಾಡಬೇಕಾಗುತ್ತೆ. ಸೊ ಏನೇ ನಾವು ಅರೇಂಜ್ ಮಾಡ್ತೀವಿ ಅಂತಂದ್ರೆ ನಮಗೆ ಒಂದು ಅದಕ್ಕೆ ಬೇಸಿಸ್ ಪ್ರಾಪರ್ಟೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಎರಡು ಎಲಿಮೆಂಟ್ ತಗೊಂಡ್ರೆ ಆ 2 ಎಲಿಮೆಂಟ್ ಒಳಗೆ ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತೆ. ಸೊ ನಾನು ಏನ್ ಮಾಡ್ಬೋದು, 2 ಸಿಮಿಲರ್ ಪ್ರಾಪರ್ಟೀಸ್ ಇದೆ ಅಂತಂದ್ರೆ ನಾನು ಅದನ್ನೆಲ್ಲ ಒಂದೇ ಕಡೆ ನಾನು ಅರೇಂಜ್ ಮಾಡ್ತಾ ಹೋಗ್ಬೋದು. ಸೊ ಅದಕ್ಕೆ ನಾವು ಈ ತರ 118 ಎಲಿಮೆಂಟ್ಸ್ ನಾವು ತಗೊಂಡು, ಸೊ ಈ 118 ಎಲಿಮೆಂಟ್ಸ್ ಅಲ್ಲಿ ನಾವೆಲ್ಲರೂ ಕ್ಲೀನ್ ಆಗಿ ಅರೇಂಜ್ ಮಾಡಿದ್ರೆ ನಮಗೆ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇರ್ಬೋದು, ನಮಗೆ ಅದ್ರ ಪ್ರಾಪರ್ಟೀಸ್ ಗೊತ್ತಾಗ್ತಾ ಇರುತ್ತೆ ಅಂಡ್ ಅದನ್ನ ಬೇರೆ ಕಡೆ ನಾವು ಯೂಸ್ ಮಾಡ್ಕೊಳ್ತಾ ಇರ್ಬೋದು. ಅದಕ್ಕೆ ನಾವು ಅದನ್ನ ಅರೇಂಜ್ ಮಾಡಬೇಕಾಗುತ್ತೆ. ಅದಕ್ಕೆ ಹೆಸರು ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಸೊ ಇದನ್ನ ನಾವು ಈ ಚಾಪ್ಟರ್ ಏನಪ್ಪ ನೋಡ್ತೀವಿ ಅಂತಂದ್ರೆ, ಎಷ್ಟೊಂದು ಜನ ಸೈಂಟಿಸ್ಟ್ ಏನಪ್ಪ ಮಾಡಿದ್ರು ಅಂತಂದ್ರೆ, ಸೊ ಅವರು ಈ ಎಲಿಮೆಂಟ್ಸ್ ನ ಅರೇಂಜ್ ಮಾಡ್ತಾ ಹೋದ್ರು. ಸೊ ಯಾರು ಹೆಂಗ್ ಮಾಡಿದ್ರು ಅಂತ ನಾವು ಫಸ್ಟ್ ನೋಡ್ತಾ ಇರೋಣ. ಸೊ ಈ 118 ಎಲಿಮೆಂಟ್ಸ್ ನಿಮ್ಗೆ ಏನಪ್ಪ ಗೊತ್ತಿರಬೇಕು ಅಂತಂದ್ರೆ, ಸೊ 94 ಎಲಿಮೆಂಟ್ಸ್ ಅಂದ್ಬಿಟ್ಟು ನ್ಯಾಚುರಲ್ ಅಕರಿಂಗ್ ಆಗಿರುತ್ತೆ, ಅಂದ್ರೆ ನಮಗೆ ನ್ಯಾಚುರಲ್ ಆಗಿ ಸಿಕ್ಕಿದೆ. ಮಿಕ್ಕಿರೋ 94 ಬಿಟ್ಬಿಟ್ಟು ಮಿಕ್ಕಿರೋ ಎಲಿಮೆಂಟ್ಸ್ ಏನಿದೆ ಅದೆಲ್ಲ ನಾವು ಎಕ್ಸ್ಪೆರಿಮೆಂಟ್ ನಾವು ಲ್ಯಾಬ್ ಅಲ್ಲಿ ಅದನ್ನ ಮಾಡಿದ್ದೀವಿ. ಸೊ ಇದಿಷ್ಟು ಪಾಯಿಂಟ್ ಗೊತ್ತಿರಬೇಕಾಗುತ್ತೆ. ಸೊ ಫಸ್ಟ್ ಸೈಂಟಿಸ್ಟ್ ಯಾರಪ್ಪ ಈ ಎಲಿಮೆಂಟ್ಸ್ ಅನ್ನ ಅವ್ರ ಟೈಮ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇತ್ತು ಅದನ್ನ ಅವ್ರು ಅರೇಂಜ್ ಮಾಡ್ತಾ ಹೋದ್ರು. ಸೊ ಫಸ್ಟ್ ಸೈಂಟಿಸ್ಟ್ ಯಾರಪ್ಪ ಅಂತಂದ್ರೆ ಡಾಬರ್ನಿಯಾಸ್ ಅಂತ. ಸೊ ಅದನ್ನ ಅವರು ಡಾಬರ್ನಿಯಾಸ್ ಟ್ರಯಾಡ್ ಅಂತ ಕರಿತೀವಿ. ಸೊ ಟ್ರಯಾಡ್ಸ್ ಅಂತ ಅಂದ್ರೆ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ಅಂತ. ಸೊ ಏನಕ್ಕೆ ಇದನ್ನ ಕರಿತೀವಿ ಅಂತಂದ್ರೆ, ಸೊ ಹೆಸರು ಡಾಬರ್ನಿಯಾಸ್ ಟ್ರಯಾಡ್ ಅಂತ ಏನಕ್ಕೆ ಅಂತಂದ್ರೆ, ಸೊ ಈ ಸೈಂಟಿಸ್ಟ್ ಬಂದ್ಬಿಟ್ಟು ಎಲಿಮೆಂಟ್ಸ್ ಅನ್ನ ಗ್ರೂಪ್ ಆಫ್ 3 ಅಲ್ಲಿ ಅರೇಂಜ್ ಮಾಡ್ತಾ ಹೋದ್ರು. ಅಂದ್ರೆ ಫಸ್ಟ್ 3 ಎಲಿಮೆಂಟ್ಸ್ ಅನ್ನ ತಗೊಂಡ್ರು, ಆ 3 ಎಲಿಮೆಂಟ್ಸ್ ಸಿಮಿಲರ್ ಪ್ರಾಪರ್ಟೀಸ್ ಇದ್ರೆ ಅದನ್ನ ಒಂದು ಗ್ರೂಪ್ ಅಲ್ಲಿ ಅರೇಂಜ್ ಮಾಡಿದ್ರು. ಮತ್ತೆ ಇನ್ನೊಂದು ಸ್ವಲ್ಪ ಎಲಿಮೆಂಟ್ಸ್ ತಗೊಂಡ್ರು, ಸೊ ಅದಕ್ಕೆಲ್ಲದಕ್ಕೂ ಸೇಮ್ ಪ್ರಾಪರ್ಟೀಸ್ ಇದ್ರೆ ಅದನ್ನ ಒಂದ್ ಕಡೆ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ಅಲ್ಲಿ ಈ ತರ ಅರೇಂಜ್ ಮಾಡ್ತಾ ಹೋದ್ರು. ಅದಕ್ಕೆ ನಾವು ಇದನ್ನ ಟ್ರಯಾಡ್ ಅಂತ ಕರಿತೀವಿ. ಸೊ ಇವಾಗ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಈ ಚಾಪ್ಟರ್ ನೋಡ್ಬೇಕಾದ್ರೆ ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿ ಇಟ್ಕೊಂಡಿರಿ. ಸೊ ಅವಾಗ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಹೆಂಗೆ ಅಂತ. ಸೊ ನೆಕ್ಸ್ಟ್ ಇದನ್ನ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ನಾವು ಟ್ರಯಾಡ್ಸ್ ಅಂತ ಕರೀತೀವಿ. ಸೊ ಇದರಲ್ಲಿ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ಹೆಂಗಪ್ಪ ಅರೇಂಜ್ ಆಗಿದೆ ಅಂತಂದ್ರೆ, ಸೊ ಈ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ಅಲ್ಲಿ ಸೊ ಮಿಡಲ್ ಎಲಿಮೆಂಟ್ ಏನಿರುತ್ತೆ ಅದು ಅಟಾಮಿಕ್ ಮಾಸ್ ಬಂದ್ಬಿಟ್ಟು ನಮ್ಮ ಫಸ್ಟ್ ಎಲಿಮೆಂಟ್ ಮತ್ತೆ ಸೆಕೆಂಡ್ ಎಲಿಮೆಂಟ್ ಇದೆರಡು ಆವರೇಜ್ ಆಗಿರುತ್ತೆ. ಸೊ ನಿಮಗೆ ಅರ್ಥ ಆಗಿಲ್ಲ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಅಲ್ಲಿ ತಗೊಂಡ್ರೆ ಕ್ಲೋರಿನ್, ಬ್ರೋಮಿನ್ ಮತ್ತೆ ಅಯೋಡಿನ್. ಸೊ ಇದು 3 ಎಲಿಮೆಂಟ್ ಆಗಿದೆ. ಸೊ ಸೈಂಟಿಸ್ಟ್ 3 ಎಲಿಮೆಂಟ್ಸ್ ಅನ್ನು ತಗೊಂಡ್ರು, 3 ಎಲಿಮೆಂಟ್ ತಗೊಂಡು ಒಂದು ಗ್ರೂಪ್ ಅಲ್ಲಿ ಇದನ್ನ ಅರೇಂಜ್ ಮಾಡಿದ್ರು. ಸೊ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ಅದಕ್ಕೆ ಟ್ರಯಾಡ್ ಅಂತ ಕರಿತೀವಿ. ಟ್ರೈ ಅಂದ್ರೆ 3 ಅಂತ. ಸೊ ಇವಾಗ ನಮ್ಗೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಬ್ರೋಮಿನ್ ಏನಿದೆ ಮಿಡಲ್ ಎಲಿಮೆಂಟ್, ಸೊ ಇದು ಅಟಾಮಿಕ್ ಮಾಸ್ ಬಂದ್ಬಿಟ್ಟು 79.9. ಸೊ ಇದು ಅಟಾಮಿಕ್ ಮಾಸ್ ಹೆಂಗಿರುತ್ತೆ ಅಂತಂದ್ರೆ, ಸೊ ಫಸ್ಟ್ ಎಲಿಮೆಂಟ್ ಮತ್ತೆ ಸೆಕೆಂಡ್ ಎಲಿಮೆಂಟ್ ಇದೆರಡು ಆವರೇಜ್ ತಗೊಂಡ್ರೆ ನಿಮ್ಗೆ ಮಿಡಲ್ ಎಲಿಮೆಂಟ್ ಅಲ್ಲಿ ನಿಮ್ಗೆ ಅಟಾಮಿಕ್ ಮಾಸ್ ಸಿಗ್ತಾ ಇರುತ್ತೆ ಅಂತ ಈ ಸೈಂಟಿಸ್ಟ್ ಹೇಳ್ತಾರೆ. So atomic mass of middle element is equal to average of atomic mass of other 2 elements. So for example, if bromine ತಗೊಂಡ್ರೆ ಬ್ರೋಮಿನ್ ಬಂದ್ಬಿಟ್ಟು 79.9, ಸೊ ಇವಾಗ ಕ್ಲೋರಿನ್ ಬಂದ್ಬಿಟ್ಟು 35.5 ಮತ್ತೆ 126.9 ಎರಡು ಆವರೇಜ್ ಮಾಡಿ ನೀವು ತಗೊಂಡ್ರೆ, ಸೊ ಡಿವೈಡ್ ಬೈ 2 ಮಾಡಿದ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಕರೆಕ್ಟ್ ಆಗಿ ನಿಮಗೆ 79.9 ಬರ್ತಾರಲ್ಲ, ಅಪ್ರಾಕ್ಸಿಮೇಟ್ಲಿ ನಿಮಗೆ ನೀವು 79.9 ಅಂದ್ರೆ ನೀವು 80 ಅಂತ ತಗೊಬಹುದು. ಸೊ ಅಪ್ರಾಕ್ಸಿಮೇಟ್ಲಿ ನಿಮಗೆ 80 ಇಲ್ಲ 81 ಈ ತರ ನಿಮಗೆ ಬರ್ತಾ ಇರುತ್ತೆ. ಸೊ ಇದು ಡಾಬರ್ನಿಯಾಸ್ ಟ್ರಯಾಡ್ ಆಯ್ತು. ಸೊ ಈ ತರ ಅವ್ರು ಏನ್ ಮಾಡಿದ್ರು, ಅವರಲ್ಲಿ ಎಲಿಮೆಂಟ್ಸ್ ಅವ್ರ ಟೈಮ್ ಅಲ್ಲಿ ಇದ್ದಿದ್ದ ಎಲಿಮೆಂಟ್ಸ್ ಅನ್ನ ಇದನ್ನ ಅರೇಂಜ್ ಮಾಡ್ತಾ ಹೋದ್ರು. ಬಟ್ ಈ ತರ ಗ್ರೂಪ್ ಆಫ್ ಎಲಿಮೆಂಟ್ಸ್ ಅಷ್ಟೊಂದು ನಮಗೆ ಅರೇಂಜ್ ಮಾಡಕ್ಕಾಗಲ್ಲ. ಏನಕ್ಕೆ ಡ್ರಾಬ್ಯಾಕ್ ಏನಪ್ಪಾ ಅಂತಂದ್ರೆ, ಸೊ ಅವ್ರ ಟೈಮ್ ಅಲ್ಲಿ ಅವರು ಬರೀ 3 ಟ್ರಯಾಡ್ಸ್ ಅನ್ನ ಅವ್ರು ಫಾರ್ಮ್ ಮಾಡಿದ್ರು. ಸೊ ಒಂದು ಟ್ರಯಾಡ್ ಬಂದ್ಬಿಟ್ಟು ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಇನ್ನೊಂದು ಟ್ರಯಾಡ್ ಬಂದ್ಬಿಟ್ಟು ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ, ಮತ್ತೆ ಇನ್ನೊಂದು ಟ್ರಯಾಡ್ ಬಂದ್ಬಿಟ್ಟು ಕ್ಲೋರಿನ್, ಬ್ರೋಮಿನ್ ಮತ್ತೆ ಅಯೋಡಿನ್. ಸೊ ಅವ್ರ ಟೈಮ್ ಅಲ್ಲಿ ಎಷ್ಟೊಂದು ಎಲಿಮೆಂಟ್ಸ್ ಇತ್ತು, ಬಟ್ ಅವ್ರು ಏನಪ್ಪ ಅರೇಂಜ್ ಮಾಡಿದ್ರು, ಬರೀ 3 ಟ್ರಯಾಡ್ಸ್ ಅನ್ನ ಅವರು ಅರೇಂಜ್ ಮಾಡಿದ್ರು. ಸೊ ಇದು ಒಂದು ಡ್ರಾಬ್ಯಾಕ್ ಆಗಿದೆ. ಸೊ ಮಿಕ್ರೋ ಎಲಿಮೆಂಟ್ಸ್ ಅನ್ನ ಅವರು ಅರೇಂಜ್ ಮಾಡಕ್ ಆಗ್ಲಿಲ್ಲ, ಅದಕ್ಕೆ ನಾವು ಇದನ್ನ ಜಾಸ್ತಿ ಫಾಲೋ ಮಾಡಲ್ಲ. ಬಟ್ ಇದು ಅವರು ಅವ್ರ ಟೈಮ್ ಅಲ್ಲಿ ಮಾಡಿದ ಎಲಿಮೆಂಟ್ಸ್, ಅದಕ್ಕೆ ನಾವು ಇದನ್ನ ಕಲಿತಾ ಇದೀವಿ. ಸೊ ಡಾಬರ್ನಿಯಾಸ್ ಟ್ರಯಾಡ್ ಆಗಿದೆ. ಸೊ ಅವ್ರು ನಿಮ್ಗೆ ಕ್ವಶನ್ ಏನಪ್ಪ ಕೇಳ್ಬೋದು ಅಂತಂದ್ರೆ, ಎಕ್ಸ್ಪ್ಲೇನ್ ಡಾಬರ್ನಿಯಾಸ್ ಟ್ರಯಾಡ್ ವಿತ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಸೊ ನೀವು ಡಾಬರ್ನಿಯಾಸ್ ಟ್ರಯಾಡ್ ಅಂದ್ರೆ ಇಟ್ ಇಸ್ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ಅನ್ನ ಟ್ರಯಾಡ್ ಅಂತ ಕರಿತೀವಿ. ಅಟಾಮಿಕ್ ಮಾಸ್ ಆಫ್ ಮಿಡಲ್ ಎಲಿಮೆಂಟ್ ಅಂತ ಬರೆದ್ಬಿಟ್ಟು ಒಂದು ಎಕ್ಸಾಂಪಲ್, ಈ 3 ಬಾಕ್ಸ್ ಅಲ್ಲಿ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಅಂತ ಬರೆದ್ರೆ ನೀವು ಸಾಕಾಗುತ್ತೆ. ಸೊ ಇವಾಗ ನಮಗೆ ಇದು ಡ್ರಾಬ್ಯಾಕ್ ಆಯ್ತು. ಸೊ ಇವಾಗ ನಾವು ಯಾವ್ದನ್ನ ಫಾಲೋ ಮಾಡಬೇಕು ಅಂತಂದ್ರೆ, ಸೊ ನೆಕ್ಸ್ಟ್ ಇನ್ನೊಂದು ಸೈಂಟಿಸ್ಟ್ ಬಂದ್ರು ನ್ಯೂಲ್ಯಾಂಡ್ ಅಂತ. ಸೊ ನ್ಯೂಲ್ಯಾಂಡ್ ಅವರು ಲಾ ಆಫ್ ಆಕ್ಟೇವ್ ಅಂತ ಕರಿತೀವಿ. ಸೊ ಏನಕ್ಕೆ ಅದನ್ನ ಆಮೇಲೆ ನೋಡೋಣ. ಸೊ ಇವರು ಎಲಿಮೆಂಟ್ಸ್ ಹೆಂಗಪ್ಪ ಅರೇಂಜ್ ಮಾಡಿದ್ರು ಅಂತಂದ್ರೆ, ಫಸ್ಟ್ ಇವರು ಎಲಿಮೆಂಟ್ಸ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಅಟಾಮಿಕ್ ಮಾಸ್ ಅವರು ಅರೇಂಜ್ ಮಾಡ್ತಾ ಹೋದ್ರು.
ಸೊ ಅಟಾಮಿಕ್ ಮಾಸಸ್ ಮೇಲೆ ಎಷ್ಟೊಂದು ಫಸ್ಟ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಲಿಮೆಂಟ್ ಗೆ ಅಟಾಮಿಕ್ ಮಾಸ್ ಲೀಸ್ಟ್ ಇದ್ರೆ ಅದನ್ನ ಫಸ್ಟ್ ಅರೇಂಜ್ ಮಾಡಿದ್ರು, ಅದಕ್ಕಿಂತ ಜಾಸ್ತಿ ಇರೋದನ್ನ ಸೆಕೆಂಡ್, ಮತ್ತೆ ಅದಕ್ಕಿಂತ ಜಾಸ್ತಿ ಇರೋದು ಥರ್ಡ್, ಈ ತರ ಅರೇಂಜ್ ಮಾಡ್ತಾ ಹೋದ್ರು. ಸೊ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸಸ್ ಅನ್ನ ಇವರು ಅರೇಂಜ್ ಮಾಡ್ತಾ ಹೋದ್ರು. ಸೊ ಇವ್ರು ಫಸ್ಟ್ ಹೈಡ್ರೋಜನ್ ಇಂದ ಸ್ಟಾರ್ಟ್ ಮಾಡಿದ್ರು ಅಂಡ್ ಥೋರಿಯಂ ತನಕ ಇವರು ಲಾಸ್ಟ್ ಮಾಡ್ತಾ ಹೋದ್ರೆ ಇವ್ರ ಹತ್ರ ಇದ್ದಿದ್ದು 56 ಎಲಿಮೆಂಟ್ಸ್ ಇತ್ತು. ಸೊ ಫಸ್ಟ್ ಸ್ಟಾರ್ಟಿಂಗ್ ಹೈಡ್ರೋಜನ್ ಇಂದ ಸ್ಟಾರ್ಟ್ ಮಾಡಿ ಅವರು ಥೋರಿಯಂ ತನಕ ಎಂಡ್ ಮಾಡಿದ್ರು. ಇವ್ರ ಟೈಮ್ ಅಲ್ಲಿ 56 ಎಲಿಮೆಂಟ್ಸ್ ಇತ್ತು. ಇವ್ರು ಏನಪ್ಪ ನೋಟಿಸ್ ಮಾಡಿದ್ರು ಅಂತಂದ್ರೆ, ಸೊ ಎವ್ರಿ 8th ಎಲಿಮೆಂಟ್ ಹ್ಯಾಸ್ ಸಿಮಿಲರ್ ಪ್ರಾಪರ್ಟೀಸ್ ಆಸ್ ದಟ್ ಆಫ್ ಫಸ್ಟ್ ಎಲಿಮೆಂಟ್. ಸೊ ಇವ್ರು ಏನ್ ಅರೇಂಜ್ ಮಾಡಿದ್ರು, ಫಸ್ಟ್ ಅರೇಂಜ್ ಮಾಡ್ತಾ ಹೋದ್ರು ಎಲಿಮೆಂಟ್ಸ್ ನ. ಸೊ ಇಂದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಅಟಾಮಿಕ್ ಮಾಸಸ್. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಗೆ ಅಟಾಮಿಕ್ ಮಾಸಸ್ 1 ಅಂತಿದ್ರೆ ನೆಕ್ಸ್ಟ್ ಹೈಡ್ರೋಜನ್ ಆದ್ಮೇಲೆ ಲಿಥಿಯಂ, ಹೈಡ್ರೋಜನ್ ಆದ್ಮೇಲೆ ಹೀಲಿಯಂ ಬರುತ್ತೆ. ಸೊ ಹೀಲಿಯಂ ಅವಾಗ ಡಿಸ್ಕವರ್ ಆಗಿರಲಿಲ್ಲ. ಸೊ ಅವ್ರು ನೆಕ್ಸ್ಟ್ ಲಿಥಿಯಂ ಹೋದ್ರು. ಸೊ ಲಿಥಿಯಂಗೆ ಹೈಡ್ರೋಜನ್ ಜಾಸ್ತಿ ಇತ್ತು. ಸೊ ಸೆಕೆಂಡ್ ಅದನ್ನ ಅರೇಂಜ್ ಮಾಡ್ತಾ ಹೋದ್ರು. ಸೊ ಇದನ್ನ ಅರೇಂಜ್ ಮಾಡ್ತಾ ಹೋದಾಗ, ಸೊ ಅರೇಂಜ್ ಮಾಡ್ತಾ ಅವ್ರು ಏನ್ ಅಬ್ಸರ್ವ್ ಮಾಡಿದ್ರು ಅಂತಂದ್ರೆ, ಎವ್ರಿ 8th ಎಲಿಮೆಂಟ್ ಆದ್ಮೇಲೆ ನೆಕ್ಸ್ಟ್ ಅಲ್ಲಿ ಇರೋ ಎಲಿಮೆಂಟ್ ಅಥವಾ 8th ಎಲಿಮೆಂಟ್ ಗೆ ಸಿಮಿಲರ್ ಪ್ರಾಪರ್ಟಿ ಇದೆ ಆಸ್ ದಟ್ ಆಫ್ ಫಸ್ಟ್ ಎಲಿಮೆಂಟ್. ಸೊ ಇವ್ರು ಏನ್ ಮಾಡಿದ್ರು, ನೀವು ಎನ್ಸೈಟಿ ತೆಗೆದು ನೋಡಿದ್ರೆ, ನೀವು ಆಗಲೇ ಟೆಕ್ಸ್ಟ್ ಬುಕ್ ಇಟ್ಕೊಳ್ಳಿ ಅಂತ ಎನ್ಸೈಟಿ ಟೆಕ್ಸ್ಟ್ ಬುಕ್ ಒಂದು ಟೇಬಲ್ ಕೊಟ್ಟಿದ್ದಾರೆ. ಆ ಟೇಬಲ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ 7 ಎಲಿಮೆಂಟ್ಸ್ ಅನ್ನ ಗ್ರೂಪ್ ಅಲ್ಲಿ ಅರೇಂಜ್ ಮಾಡಿದ್ದಾರೆ. ಅಂದ್ರೆ 7 ಎಲಿಮೆಂಟ್ಸ್ ಈ ತರ ಒಂದು ನಿಮಗೆ ರೋಸ್ ಅಲ್ಲಿ ನಿಮಗೆ ಅರೇಂಜ್ ಮಾಡ್ತಾ ಹೋಗಿದ್ದಾರೆ, ರೋಸ್ ಅಂಡ್ ಕಾಲಮ್ ವೈಸ್ ಅಲ್ಲಿ. ಅವ್ರು ಏನಪ್ಪ ಅಬ್ಸರ್ವ್ ಮಾಡಿದ್ರು ಅಂದ್ರೆ, 7 ಎಲಿಮೆಂಟ್ಸ್ ಆದ್ಮೇಲೆ ಏನ್ 8th ಎಲಿಮೆಂಟ್ ಬರುತ್ತೆ, ಆ 8th ಎಲಿಮೆಂಟ್ ಗೆ ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತೆ ಆಸ್ ದಟ್ ಆಫ್ ಫಸ್ಟ್ ಎಲಿಮೆಂಟ್. ಸೊ ಅವ್ರು ಅದನ್ನ ಅರೇಂಜ್ ಮಾಡ್ತಾ ಹೋದ್ರು. ಫಾರ್ ಎಕ್ಸಾಂಪಲ್ ನಿಮ್ಗೆ ಎನ್ಸೈಟಿ ಟೆಕ್ಸ್ಟ್ ಬುಕ್ ತೋರಿಸಬೇಕು ಅಂತಂದ್ರೆ, ಸೊ ನಿಮ್ಗೆ ಇಲ್ಲಿ ಕಾಣಿಸ್ತದೆ ಡಯಾಗ್ರಾಮ್. ಸೊ ನಿಮ್ಗೆ ಇಲ್ಲಿ 7 ಎಲಿಮೆಂಟ್ಸ್ ಇದೆ. ಸೊ ನೀವು ಡಯಾಗ್ರಾಮ್ ನೀವು ಎನ್ಸೈಟಿ ಟೆಕ್ಸ್ಟ್ ಬುಕ್ ನೋಡಬಹುದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಹೈಡ್ರೋಜನ್, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್. ಸೊ ಆಕ್ಸಿಜನ್ ನೋಡಿ 7th ಎಲಿಮೆಂಟ್ ಆಗಿದೆ. ನೆಕ್ಸ್ಟ್ ಫ್ಲೋರಿನ್. ಸೊ ಹೈಡ್ರೋಜನ್ ಫಸ್ಟ್ ಎಲಿಮೆಂಟ್, ಫ್ಲೋರಿನ್ ನಮಗೆ 8th ಎಲಿಮೆಂಟ್. ಸೊ ಫ್ಲೋರಿನ್ಗೂ ಹೈಡ್ರೋಜನ್ಗೂ ಸಿಮಿಲರ್ ಪ್ರಾಪರ್ಟೀಸ್ ಇದೆ, ಅದಕ್ಕೆ ಅವರು ಅದನ್ನ ಒಂದೇ ಕಾಲಮ್ ಅಲ್ಲಿ ಅದನ್ನ ಅರೇಂಜ್ ಮಾಡಿದ್ದಾರೆ. ಸೊ ಇದೇ ತರ ಅವರು ಎವ್ರಿ ಎಲಿಮೆಂಟ್ ಅನ್ನು ಅರೇಂಜ್ ಮಾಡ್ತಾ ಹೋದ್ರು. ಸೊ ಅದಾದ್ಮೇಲೆ ಏನಪ್ಪ ನೋಡ್ತೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಲಿಥಿಯಂ, ಸೋಡಿಯಂ ಆಗಿರ್ಬೋದು, ಬೆರಿಲಿಯಂ, ಮೆಗ್ನೀಷಿಯಂ ಆಗಿರ್ಬೋದು. ಸೊ ಲಿಥಿಯಂ ಆದ್ಮೇಲೆ 7 ಎಲಿಮೆಂಟ್ಸ್ ಏನಿದೆ, ಅದಾದ್ಮೇಲೆ 8th ಎಲಿಮೆಂಟ್ ಬಂದ್ಬಿಟ್ಟು ಸೋಡಿಯಂ ಇರುತ್ತೆ. ಸೊ ಅದಕ್ಕೂ ಸಿಮಿಲರ್ ಪ್ರಾಪರ್ಟೀಸ್ ಇದೆ, ಅದಕ್ಕೆ ಅದನ್ನ ಅವರು ಒಂದೇ ಕಾಲಮ್ ಅಲ್ಲಿ ಇದನ್ನ ಅರೇಂಜ್ ಮಾಡ್ತಾ ಹೋದ್ರು. ಸೊ ಇದನ್ನ ನಾವು ಒಂದು ಟೇಬಲ್ ಅನ್ನ ಅರೇಂಜ್ ಮಾಡೋದು, ಬಟ್ ಇದನ್ನ ನಾವು ಫಾಲೋ ಮಾಡಲ್ಲ. ಏನಕ್ಕೆ ಫಾಲೋ ಮಾಡಲ್ಲ ಅಂತಂದ್ರೆ, ಅದಕ್ಕೂ ಸ್ವಲ್ಪ ಡ್ರಾಬ್ಯಾಕ್ಸ್ ಇದೆ. ಅದನ್ನ ಏನಂತ ಫಸ್ಟ್ ನೋಡ್ತಾ ಇರೋಣ. ಸೊ ಫಸ್ಟ್ ಏನಪ್ಪ ಡ್ರಾಬ್ಯಾಕ್ಸ್ ಅಂತಂದ್ರೆ, ಸೊ ಫಸ್ಟ್ ಡ್ರಾಬ್ಯಾಕ್ ಬಂದ್ಬಿಟ್ಟು ಇಟ್ಸ್ ಅಪ್ಲಿಕಬಲ್ ಓನ್ಲಿ ಅಪ್ ಟು ಕ್ಯಾಲ್ಸಿಯಂ. ಸೊ ನೀವು ಆ ಟೇಬಲ್ ನೋಡಿದ್ರೆ ನಿಮ್ಗೆ ಅಲ್ಲಿ ಏನ್ ಕ್ಯಾಲ್ಸಿಯಂ ಕಾಣಿಸುತ್ತೆ ಎಲಿಮೆಂಟ್, ಅಲ್ಲಿ ತನಕ ಮಾತ್ರ ಈ ಲಾ ಅಪ್ಲಿಕಬಲ್ ಇದೆ. ಅಂದ್ರೆ ಏನ್ ನಾವು ನೋಡಿದ್ವಿ, ಎವ್ರಿ 8th ಎಲಿಮೆಂಟ್ ಹ್ಯಾಡ್ ಸಿಮಿಲರ್ ಪ್ರಾಪರ್ಟೀಸ್ ಆಸ್ ದಟ್ ಆಫ್ ಫಸ್ಟ್ ಎಲಿಮೆಂಟ್. ಸೊ ಕ್ಯಾಲ್ಸಿಯಂ ತನಕ ಮಾತ್ರ ನಿಮಗೆ 8th ಎಲಿಮೆಂಟ್ ಆದ್ಮೇಲೆ ಆ 8th ಎಲಿಮೆಂಟ್ ಪ್ರಾಪರ್ಟಿ ಸಿಮಿಲರ್ ಆಗಿರುತ್ತೆ ಫಸ್ಟ್ ಎಲಿಮೆಂಟ್ ಅಂತ. ಸೊ ಕ್ಯಾಲ್ಸಿಯಂ ಆದ್ಮೇಲೆ ನಿಮ್ಗೆ ಆ ಪ್ರಾಪರ್ಟೀಸ್ ನಿಮ್ಗೆ ಇರಲ್ಲ. ಸೊ ಕ್ಯಾಲ್ಸಿಯಂ ಆದ್ಮೇಲೆ ಏನು ನಿಮ್ಗೆ 8th ಎಲಿಮೆಂಟ್ ಸಿಗುತ್ತೆ, ಅದೇ ಅದ್ರ ಪ್ರಾಪರ್ಟಿ ಸಿಮಿಲರ್ ಆಗಿರಲ್ಲ ಫಸ್ಟ್ ಎಲಿಮೆಂಟ್ ಅಂತ. ಸೊ ಇದು ಫಸ್ಟ್ ಡ್ರಾಬ್ಯಾಕ್ ಆಯ್ತು. ಸೆಕೆಂಡ್ ಏನಪ್ಪಾ ಅಂತಂದ್ರೆ, ಅವ್ರ ಟೈಮಲ್ಲಿ ಬರೀ 56 ಎಲಿಮೆಂಟ್ಸ್ ಇತ್ತು. ಸೊ ನ್ಯೂಲ್ಯಾಂಡ್ ಅವ್ರು ಏನ್ ಅಸ್ಯೂಮ್ ಮಾಡಿದ್ರು ಅಂತಂದ್ರೆ, 56 ಎಲಿಮೆಂಟ್ಸ್ ಮಾತ್ರ ಇದೆ, ಮುಂದೆ ಕೂಡ ಬೇರೆ ಎಲಿಮೆಂಟ್ಸ್ ಡಿಸ್ಕವರ್ ಆಗಲ್ಲ ಅಂತ ಅವ್ರು ಅಸ್ಯೂಮ್ ಮಾಡಿದ್ರು. ಸೊ ಇದನ್ನ ಒಂದು ಡ್ರಾಬ್ಯಾಕ್ ಆಯ್ತು. ಬಿಕಾಸ್ ನಮಗೆ ಇನ್ನ ಮುಂದೆಗಡೆ ಆದ್ಮೇಲೆ ಇನ್ನ ಎಷ್ಟೊಂದು ಎಲಿಮೆಂಟ್ಸ್ ಡಿಸ್ಕವರ್ ಆಯ್ತು. ಸೊ ಅವರು ಅವಾಗ ಅವ್ರ ಟೇಬಲ್ ಅವ್ರು ಏನ್ ಲಾ ಕೊಟ್ಟಿದ್ದಾರೆ ಅದನ್ನ ಅರೇಂಜ್ ಮಾಡ್ತಾ ಹೋದಾಗ ಅದು ಅವರು ಹೇಳಿದ ಪ್ರಾಪರ್ಟೀಸ್ ಅದಲ್ಲಿ ಇರ್ಲಿಲ್ಲ, ಅಂಡ್ ಅದು ಕರೆಕ್ಟ್ ಆಗಿ ಅದಕ್ಕೆ ಸೂಟಬಲ್ ಆಗ್ತಾ ಇರೋದಿಲ್ಲ. ಸೊ ಥರ್ಡ್ ಏನಪ್ಪಾ ಡ್ರಾಬ್ಯಾಕ್ ಅಂತಂದ್ರೆ, ಈ ಅಡ್ಜಸ್ಟೆಡ್ ಎಲಿಮೆಂಟ್ ಅಂತಂದ್ರೆ ಒಂದೇ ಕಾಲಮ್ ಅಲ್ಲಿ ಎರಡೆರಡು ಎಲಿಮೆಂಟ್ಸ್ ಅನ್ನ ಅರೇಂಜ್ ಮಾಡ್ತಾ ಹೋದ್ರು. ಫಾರ್ ಎಕ್ಸಾಂಪಲ್ ನೋಡಬಹುದು 2 in the same slot ಅಂತ. ಫಾರ್ ಎಕ್ಸಾಂಪಲ್ ಕೋಬಾಲ್ಟ್ ಅಂಡ್ ನಿಕಲ್ ಅನ್ನ. ಫಾರ್ ಎಕ್ಸಾಂಪಲ್ ನೀವು ಎನ್ಸೈಟಿ ಟೆಕ್ಸ್ಟ್ ಬುಕ್ ತಗೊಂಡ್ರೆ ನೀವು ಡಯಾಗ್ರಾಮ್ ಕೊಡಿದ್ರೆ ನೀವು ನೋಡಬಹುದು, ನಿಮಗೆ ಬರೀ ಒಂದೊಂದು ಎಲಿಮೆಂಟ್ ಕಾಣಿಸ್ತಾ ಇದೆ. ಬಟ್ ನೀವು ಲಾಸ್ಟ್ ಸೆಕೆಂಡ್ ನೋಡಿದ್ರೆ ಕೋಬಾಲ್ಟ್ ಅಂಡ್ ನಿಕಲ್ ಅನ್ನ ಬರೀ ಒಂದೇ ಒಂದು ಕಾಲಮ್ ಅಲ್ಲಿ ಅರೇಂಜ್ ಮಾಡ್ತಾರೆ. ಬಿಕಾಸ್ ಎಲಿಮೆಂಟ್ ಅನ್ನ ಅರೇಂಜ್ ಮಾಡಬೇಕು ಅಂದಾಗ ಅದಕ್ಕೆ ಎಲಿಮೆಂಟ್ಸ್ ಸಿಮಿಲರ್ ಪ್ರಾಪರ್ಟೀಸ್ ಇರಲ್ಲ, ಜಸ್ಟ್ ಅವರು ಎಲಿಮೆಂಟ್ಸ್ ಅನ್ನ ಹಾಕ್ಬೇಕು ಪಿರಿಯಾಡಿಕ್ ಟೇಬಲ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ. ಸೊ ಎಡಿಟ್ ಎಲಿಮೆಂಟ್ ನ ಒಂದೇ ಸ್ಲಾಟ್ ಅಲ್ಲಿ ಅವರು ಅದನ್ನ ಹಾಕ್ತಾ ಹೋದ್ರು. ಅಂಡ್ ಅದ್ರ ಏನಪ್ಪ ಡಿಸ್ಅಡ್ವಾಂಟೇಜ್ ಆಯ್ತು ಅಂತಂದ್ರೆ, ಅವರು ಕ್ಲೋರಿನ್, ಫ್ಲೋರಿನ್ ಮತ್ತೆ ಬ್ರೋಮಿನ್. ಸೊ ಈ ಕೋಬಾಲ್ಟ್ ಮತ್ತೆ ನಿಕಲ್ ಅನ್ನ ಈ ಕ್ಲೋರಿನ್, ಫ್ಲೋರಿನ್ ಮತ್ತೆ ಬ್ರೋಮಿನ್ ಬರೋ ಕಾಲಮ್ ಅಲ್ಲಿ ಹಾಕಿದ್ರು. ಸೊ ಈ ಕ್ಲೋರಿನ್, ಫ್ಲೋರಿನ್, ಬ್ರೋಮಿನ್ ಇರೋ ಪ್ರಾಪರ್ಟೀಸ್ ಮತ್ತೆ ಕೋಬಾಲ್ಟ್ ಇರೋ ಪ್ರಾಪರ್ಟೀಸ್ಗೂ ಎರಡಕ್ಕೂ ಏನು ಮ್ಯಾಚ್ ಆಗ್ತಾ ಇಲ್ಲ. ಸೊ ಇದು ನಮ್ಮ ಡ್ರಾಬ್ಯಾಕ್ ಆಯ್ತು. ಸೊ ಬೇರೆ ಬೇರೆ ಪ್ರಾಪರ್ಟೀಸ್ ಇದೆ. ಸೊ ಬೇರೆ ಬೇರೆ ಪ್ರಾಪರ್ಟೀಸ್ ಇರೋದ್ರಿಂದ ಎರಡಕ್ಕೂ ಒಂದರಲ್ಲಿ ಹಾಕ್ಬಿಟ್ಟಿದ್ದಾರೆ. ಸೊ ಇದು ಒಂದು ಡಿಸ್ಅಡ್ವಾಂಟೇಜ್ ಆಯ್ತು. ಅಂಡ್ ನಮಗೆ ಐರನ್ ಏನಿದೆ, ಸೊ ಐರನ್ ಬಂದ್ಬಿಟ್ಟು ಕೋಬಾಲ್ಟ್ ಅಂಡ್ ನಿಕಲ್ಗೆ ಸ್ವಲ್ಪ ಅದು ಪ್ರಾಪರ್ಟಿ ಸಿಮಿಲರ್ ಆಗಿದೆ, ಬಟ್ ಅದನ್ನ ಐರನ್ ಬೇರೆ ಕಡೆ ಹಾಕ್ಬಿಟ್ಟಿದ್ದಾರೆ. ಸೊ ಅವ್ರು ಏನ್ ಮಾಡಿದ್ರು, ಸಿಮಿಲರ್ ಪ್ರಾಪರ್ಟೀಸ್ ಇರೋದೆಲ್ಲ ಒಂದ್ ಕಡೆ ಹಾಕೋ ಬದಲು ಸೊ ಈ ತರ ಅವ್ರಿಗೆ ನೆಕ್ಸ್ಟ್ ಏನ್ ಕೋಬಾಲ್ಟ್, ನಿಕಲ್, ಸೊ ಈ ತರ ಫ್ಲೋರಿನ್, ಬ್ರೋಮಿನ್ ಅಂತ ಹಾಕ್ಬಿಟ್ಟು ಸೊ ಪ್ರಾಪರ್ಟೀಸ್ ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ, ಮತ್ತೆ ಪ್ರಾಪರ್ಟೀಸ್ ಮ್ಯಾಚ್ ಆಗ್ತಾ ಇರೋದನ್ನ ದೂರ ಇಟ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಇದನ್ನ ಅಷ್ಟೊಂದು ಫಾಲೋ ಮಾಡಕ್ ಆಗಲ್ಲ. ಸೊ ನೆಕ್ಸ್ಟ್ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನ್ ಕೇಳ್ತಾರೆ, ಎಕ್ಸ್ಪ್ಲೈನ್ ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇಸ್ ಅಂತ ಕೇಳ್ತಾರೆ. ಸೊ ನೀವು ಅದನ್ನ ಈ ತರ ಈ ಲಾ ಅನ್ನ ಬರೀಬಹುದು. ಎವ್ರಿ 8th ಎಲಿಮೆಂಟ್ ಹ್ಯಾಸ್ ಸಿಮಿಲರ್ ಪ್ರಾಪರ್ಟೀಸ್ ಆಫ್ ದಟ್ ಆಫ್ ಫಸ್ಟ್ ಎಲಿಮೆಂಟ್ ಅಂತ ಬರೆದ್ಬಿಟ್ಟು ಈ ಅರೇಂಜ್ ನ ಇನ್ಕ್ರೀಸಿಂಗ್ ಆರ್ಡರ್ ಅಟಾಮಿಕ್ ಮಾಸ್ ಅಂತ ಬರೆದ್ಬಿಟ್ಟು ನೆಕ್ಸ್ಟ್ ಲಿಥಿಯಂ, ಸೋಡಿಯಂ ಮತ್ತೆ ಬೆರಿಲಿಯಂ ಮತ್ತೆ ಮೆಗ್ನೀಷಿಯಂ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಅದಾದ್ಮೇಲೆ ಡ್ರಾಬ್ಯಾಕ್ಸ್ ಕೇಳಿದ್ರೆ ಈ 3 ಡ್ರಾಬ್ಯಾಕ್ ಏನಿದೆ ಅದನ್ನ ನೀವು ಕೊಡ್ಬೋದು. ಸೊ ಇವಾಗ ನಾನು ನಿಮಗೆ ಡಾಬರ್ನಿಯಸ್ ಥ್ರೆಡ್ ಮತ್ತೆ ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್ ಕಾನ್ಸೆಪ್ಟ್ ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ನೀವು ವಿಡಿಯೋನ ಪಾಸ್ ಮಾಡಿ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಅಲ್ಲಿ, ಅಥವಾ ಈ ವಿಡಿಯೋ ಎಂಡ್ ಆದ್ಮೇಲೆ ನೀವು ಈ ವಿಡಿಯೋ ಕಂಪ್ಲೀಟ್ ಆಗಿ ಫುಲ್ ನೋಡಾದ್ಮೇಲೆ ನಿಮ್ಗೆ ಅಲ್ಲಿ ಥಿಯರಿ ಕೊಟ್ಟಿದ್ದಾರೆ, ಆ ಪಾರ್ಟ್ ಅನ್ನ ಓದ್ತಾ ಹೋಗಿ ಅವ್ರು ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮೆಂಡಲೀಸ್ ಪೀರಿಯಾಡಿಕ್ ಟೇಬಲ್. ಸೊ ಈ ಮೆಂಡಲೀಸ್ ಪೀರಿಯಾಡಿಕ್ ಟೇಬಲ್ ನಾವು ಫಾಲೋ ಮಾಡ್ತಾ ಇಲ್ಲ, ಬಟ್ ಏನಕ್ಕೆ ನೆಕ್ಸ್ಟ್ ನಮಗೆ ಇನ್ನೊಂದು ಪೀರಿಯಾಡಿಕ್ ಟೇಬಲ್ ಬಂತು, ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಂತ.
ಬಟ್ ಆ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಮಾಡಕ್ಕೆ ನಮಗೆ ಮೇಜರ್ ಕಾರಣ ಬಂದ್ಬಿಟ್ಟು ಮೆಂಡಲೀಸ್ ಪೀರಿಯಾಡಿಕ್ ಟೇಬಲ್ ಅಂತ. ಸೊ ಈ ಮೆಂಡಲೀಸ್ ಪೀರಿಯಾಡಿಕ್ ಟೇಬಲ್ ಇಟ್ಕೊಂಡು ನಾವು ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅನ್ನ ಮಾಡಿದ್ವಿ. ಸೊ ಇದು ನಮಗೆ ಮೆಂಡಲೀಸ್ ನಮಗೆ ನಾವು ಅನ್ಕೊಂಡ್ಬಂದು ಮೆಂಡಲಿ ಸೈಂಟಿಸ್ಟ್ ಬಂದ್ಬಿಟ್ಟೆ ಜಾಸ್ತಿ ಮೇಜರ್ ಆಗಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಪೀರಿಯಾಡಿಕ್ ಟೇಬಲ್ ಮಾಡಕ್ಕೆ. ಸೊ ಮೆಂಡಲೀಸ್ ಅವ್ರ ಟೈಮ್ ಅಲ್ಲಿ 63 ಎಲಿಮೆಂಟ್ಸ್ ಇತ್ತು. ಅಂಡ್ ಇವ್ರು ಹೆಂಗಪ್ಪ ಅರೇಂಜ್ ಮಾಡಿದ್ರು ನಮ್ಮ ಎಲಿಮೆಂಟ್ಸ್ ಅಂತಂದ್ರೆ, ಸೊ ಅವರು ಅಟಾಮಿಕ್ ಮಾಸಸ್ ಮತ್ತೆ ಫಿಸಿಕಲ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಬೇಸಿಸ್ ಆಗಿ ಇಟ್ಕೊಂಡ್ರು. ಸೊ ಫಸ್ಟ್ ಅವ್ರು ಏನ್ ಮಾಡಿದ್ರು, ಫಸ್ಟ್ ಅಟಾಮಿಕ್ ನಂಬರ್ ಫಸ್ಟ್ ಒಂದು ಎಲಿಮೆಂಟ್ ತಗೊಂಡು ಅದಕ್ಕೆ ಅಟಾಮಿಕ್ ಮಾಸಸ್ ನೋಡೋದು, ಫಿಸಿಕಲ್ ಪ್ರಾಪರ್ಟೀಸ್ ಚೆಕ್ ಮಾಡೋದು, ಕೆಮಿಕಲ್ ಪ್ರಾಪರ್ಟೀಸ್ ಚೆಕ್ ಮಾಡೋದು, ಆಮೇಲೆ ಎಲಿಮೆಂಟ್ಸ್ ಅರೇಂಜ್ ಮಾಡ್ತಾ ಹೋದ್ರು. ಹೆಂಗ್ ಅರೇಂಜ್ ಮಾಡ್ತಾ ಹೋದ್ರು ಅಂತಂದ್ರೆ, ಸೊ ಫಸ್ಟ್ ಈ ಕಾನ್ಸಂಟ್ರೇಟೆಡ್ ಆನ್ ಕಾಂಪೌಂಡ್ ಫಾರ್ಮ್ ಎಲಿಮೆಂಟ್ಸ್ ವಿತ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಸೊ ನೆಕ್ಸ್ಟ್ ಅವ್ರು ಇದನ್ನು ಕೂಡ ಕನ್ಸಿಡರ್ ಮಾಡೋದು. ಹೆಂಗ್ ಅರೇಂಜ್ ಮಾಡೋದು ಅದಕ್ಕೆ ಆಮೇಲೆ ಬರೋಣ. ಅವ್ರು ಏನ್ ಮಾಡಿದ್ರು, ಈ ಕಾನ್ಸಂಟ್ರೇಟೆಡ್ ಆನ್ ದ ಕಾಂಪೌಂಡ್ಸ್ ಫಾರ್ಮ್ ಬೈ ದ ಎಲಿಮೆಂಟ್ ವಿತ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಸೊ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಏನಕ್ಕೆ ಚೂಸ್ ಮಾಡಿದ್ರು ಅಂತಂದ್ರೆ, ಅದು ಹೈಲಿ ರಿಯಾಕ್ಟಿವ್ ಮೆಟಲ್ ಆಗಿರುತ್ತೆ. ಸೊ ಹೈಲಿ ರಿಯಾಕ್ಟಿವ್ ಆಗಿರೋದ್ರಿಂದ ಮತ್ತೆ ಎಲ್ಲ ಕಾಂಪೌಂಡ್ಸ್ ಇದು ರಿಯಾಕ್ಟ್ ಆಗ್ತಾ ಇರುತ್ತೆ. ಸೊ ರಿಯಾಕ್ಟ್ ಆಗ್ಬಿಟ್ಟು ಒಂದು ಕಾಂಪೌಂಡ್ ಫಾರ್ಮ್ ಆಗ್ತಾ ಇದೆ. ಸೊ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಅನ್ನು ತಗೊಂಡ್ರು ಅಂಡ್ ಆ ಎಲಿಮೆಂಟ್ ಅದಕ್ಕೆ ಅದ್ರ ಜೊತೆ ಫಾರ್ಮೇಶನ್ ಆಗಿ ಹೈಡ್ರೇಟ್ಸ್ ಆಗ್ತಾ ಇದೆಯಾ ಅಥವಾ ಆಕ್ಸೈಡ್ಸ್ ಆಗ್ತಾ ಇದೆಯಾ ಇದನ್ನು ತಗೊಂಡ್ರು. ಈ ಪ್ರಾಪರ್ಟೀಸ್ ಕೂಡ ಅವರು ಸ್ಟಡಿ ಮಾಡ್ತಾ ಹೋದ್ರು. ನೆಕ್ಸ್ಟ್ ಫಾರ್ಮುಲಾ ಆಫ್ ಹೈಡ್ರೇಟ್ಸ್ ಅಂಡ್ ಆಕ್ಸೈಡ್ಸ್. ಹಾಗೆ ಇಲ್ಲಿ ಫಾರ್ಮುಲಾ ಆಫ್ ಹೈಡ್ರೇಟ್ಸ್ ಅಂಡ್ ಆಕ್ಸೈಡ್ಸ್ ಆರ್ ದ ಬೇಸಿಕ್ ಪ್ರಾಪರ್ಟೀಸ್ ಫಾರ್ ಎಲಿಮೆಂಟ್ ಕ್ಲಾಸಿಫಿಕೇಶನ್. ಸೊ ಫಸ್ಟ್ ಅವ್ರು ಏನ್ ಮಾಡಿದ್ರು, ಸ್ವಲ್ಪ ಎಲಿಮೆಂಟ್ಸ್ ಅನ್ನ ಕ್ಲಾಸಿಫೈ ಮಾಡ್ತಾ ಹೋದ್ರು. ಓಕೆ, ಇದಕ್ಕೆ ಯಾವ್ದು ಸಿಮಿಲರ್ ಪ್ರಾಪರ್ಟೀಸ್ ಅದೆಲ್ಲ ಒಂದ್ ಕಡೆ ಅರೇಂಜ್ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಅದಕ್ಕೆ ಬೇರೆ ಎಲಿಮೆಂಟ್ಸ್ ಒಂದ್ ಕಡೆ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಹೆಂಗ್ ಅರೇಂಜ್ ಮಾಡ್ತಾ ಹೋದ್ರು, ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡಿದ್ರು ಪ್ರಾಪರ್ಟೀಸ್ ನ ಫಾರ್ಮುಲಾ ಆಫ್ ಹೈಡ್ರೇಟ್ಸ್ ಅಂಡ್ ಆಕ್ಸೈಡ್ಸ್. ಸೊ ಹೈಡ್ರೇಟ್ಸ್ ಮತ್ತೆ ಆಕ್ಸೈಡ್ಸ್ ಅನ್ನ ತಗೊಂಡ್ರು, ಅದನ್ನ ನೋಡ್ಬಿಟ್ಟು ಓಕೆ ಈ ಎಲಿಮೆಂಟ್ ಗೆ ಎರಡು ಎಲಿಮೆಂಟ್ ತಗೊಂಡು, ಫಾರ್ ಎಕ್ಸಾಂಪಲ್ ಈ ಎರಡು ಎಲಿಮೆಂಟ್ ತಗೊಂಡ್ರು, ಫಾರ್ಮುಲಾ ಆಫ್ ಆಕ್ಸೈಡ್ಸ್ ಮತ್ತೆ ಹೈಡ್ರೇಟ್ಸ್ ಚೆಕ್ ಮಾಡಿದ್ರು. ಎರಡಕ್ಕೂ ಸೇಮ್ ಪ್ರಾಪರ್ಟೀಸ್ ಇದ್ರೆ ಅದನ್ನೆಲ್ಲ ಒಂದ್ ಕಡೆ ಇಟ್ರು, ಎರಡಕ್ಕೂ ಸಿಮಿಲರ್ ಪ್ರಾಪರ್ಟೀಸ್ ಇಲ್ಲ ಅಂತಂದ್ರೆ ಅದನ್ನ ಬೇರೆ ಬೇರೆ ಕಡೆ ಇಟ್ರು. ಸೊ ಈ ತರ ನೀವು ಅನ್ಕೊಬಹುದು. ಸೊ ನೆಕ್ಸ್ಟ್ ಏನಪ್ಪ ಅರೇಂಜ್ ಮಾಡಿದ್ಮೇಲೆ, ಈ ತರ ಅರೇಂಜ್ ಮಾಡಿದ್ಮೇಲೆ ಅವ್ರು ಏನಪ್ಪ ಅಬ್ಸರ್ವ್ ಹೆಂಗ್ ಅರೇಂಜ್ ಆಗಿತ್ತು ಅಂತ ಎಲಿಮೆಂಟ್ಸ್. ಸೊ ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ ಆರ್ ಅರೇಂಜ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಅಟಾಮಿಕ್ ಮಾಸಸ್. ಸೊ ಅವ್ರು ಅರೇಂಜ್ ಮಾಡಿದ್ಮೇಲೆ, ಫಾರ್ ಎಕ್ಸಾಂಪಲ್ ಈಗ NCERT ಟೆಕ್ಸ್ಟ್ ಬುಕ್ ತಗೊಂಡ್ರೆ, ಸೊ ನಿಮಗೆ ಒಂದು ಗ್ರೀನ್ ಕಲರ್ ಬಾಕ್ಸ್ ಕಾಣಿಸ್ತಾ ಇದೆ. ಸೊ ಇದು ನಮ್ಮ ಮೆಂಡಲಿ ಪೀರಿಯಾಡಿಕ್ ಟೇಬಲ್ ಆಗಿದೆ. ಸೊ ಇಲ್ಲಿ ನೋಡಬಹುದು, ಈ ಕೆಳಗಡೆ ಏನ್ ಕೊಟ್ಟಿದ್ದಾರೆ, ಆಕ್ಸೈಡ್ಸ್ ಅಂಡ್ ಹೈಡ್ರೇಟ್ಸ್ R2O RH RO RH2 ಅಂತ. ಸೊ ಇದೆಲ್ಲ ಹೈಡ್ರೇಟ್ಸ್ ಆಗಿತ್ತು. ನೆಕ್ಸ್ಟ್ ನಿಮಗೆ ಇಲ್ಲಿ ಎಷ್ಟೊಂದು ಎಲಿಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಎಲಿಮೆಂಟ್ಸ್ ಅನ್ನ ನೋಡಿದಾಗ ಅವರು ಅರೇಂಜ್ ಮಾಡಿದ್ಮೇಲೆ ಎಷ್ಟೊಂದು ಎಲಿಮೆಂಟ್ಸ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಅಟಾಮಿಕ್ ಮಾಸಸ್ ಇತ್ತು, ಆ ಎಲಿಮೆಂಟ್ಸ್ ಅರೇಂಜ್ ಆಗಿತ್ತು. ಸೊ ಇವರು ಲಾಸ್ ಏನಪ್ಪಾ ಕೊಟ್ಟರು, ಇವರು ಮೆಂಡಲಿ ಲಾ ಏನ್ ಕೊಟ್ಟರು ಅಂತಂದ್ರೆ, ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದ ಅಟಾಮಿಕ್ ಮಾಸಸ್ ಅಂತ. ಸೊ ಆ ಎಲಿಮೆಂಟ್ಸ್ ಪ್ರಾಪರ್ಟೀಸ್ ಏನಿದೆ ಅದೆಲ್ಲ ಪೀರಿಯಾಡಿಕ್ ಫಂಕ್ಷನ್ ಆಫ್ ದ ಅಟಾಮಿಕ್ ಮಾಸ್. ಅಟಾಮಿಕ್ ಮಾಸ್ ಮೇಲೆ ನಾವು ಪ್ರಾಪರ್ಟೀಸ್ ಎಲ್ಲ ನಾವು ಅದನ್ನ ಫಂಕ್ಷನ್ ಆಗಿ ಅದನ್ನ ತಗೊಂಡಿದೀವಿ ಅಂತ ಅವರು ಈ ಲಾ ಅನ್ನ ಕೊಟ್ಟಿದ್ದಾರೆ. ಸೊ ನೀವು ನಿಮ್ಗೆ ಮೇಜರ್ ಆಗಿ ಈ ಚಾಪ್ಟರ್ ನಿಮ್ಗೆ ಮೆಂಡಲೀವ್ಸ್ ಲಾ ಮತ್ತೆ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಲಾ ಕೇಳ್ತಿರ್ತಾರೆ. ಸೊ ಈ ಲಾ ನೀವು ಡೆಫಿನೇಷನ್ ಕೇಳ್ತಿರ್ತಾರೆ, ಎಕ್ಸ್ಪ್ಲೇನ್ ಅಥವಾ ಸ್ಟೇಟ್ ಮೆಂಡಲೀವ್ಸ್ ಪೀರಿಯಾಡಿಕ್ ಲಾ ಅಂತ. ಸೊ ನೀವು ಈ ಲಾ ನ ಓದ್ಕೋಬೇಕು. ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಅಂಡ್ ದ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದ ಅಟಾಮಿಕ್ ಮಾಸಸ್. ಸೊ ಇದನ್ನ ಅವ್ರು ಲಾ ಅನ್ನ ಕೊಟ್ಟರು. ಅಂಡ್ ಅವ್ರು ಏನ್ ಟೇಬಲ್ ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ಅವರು ವರ್ಟಿಕಲ್ ಕಾಲಮ್ಸ್ ಅನ್ನ ಅವರು ಗ್ರೂಪ್ಸ್ ಅಂತ ಕರೆದ್ರು, ಅಂಡ್ ಹಾರಿಜಾಂಟಲ್ ರೋಸ್ ಅನ್ನ ಅವರು ಪೀರಿಯಡ್ಸ್ ಅಂತ ಕರೆದ್ರು. ಸೊ ಏನು ಕಾಲಮ್ಸ್ ಇದ್ದಾರೆ ಅದೆಲ್ಲ ಗ್ರೂಪ್ಸ್ ಅಂತ ಕರೀತಾರೆ, ಮತ್ತೆ ಏನು ಹಾರಿಜಾಂಟಲ್ ರೋಸ್ ಇದೆ ಅದೆಲ್ಲ ಅವರು ಪೀರಿಯಡ್ಸ್ ಅಂತ ಕರೆದ್ರು. ಸೊ ಟೋಟಲ್ ಆಗಿ 8 ಗ್ರೂಪ್ಸ್ ಇತ್ತು ಮತ್ತೆ 6 ಪೀರಿಯಡ್ಸ್ ಇತ್ತು ಅವರ ಪೀರಿಯಾಡಿಕ್ ಟೇಬಲ್ ಅಲ್ಲಿ. ಸೊ ನೆಕ್ಸ್ಟ್ ನಾವು ಮಾತಾಡೋಣ ಡ್ರಾಬ್ಯಾಕ್ಸ್ ಬಗ್ಗೆ. ಸೊ ಏನಪ್ಪಾ ಡ್ರಾಬ್ಯಾಕ್ಸ್ ಅಂತಂದ್ರೆ, ಸೊ ಇವ್ರಲ್ಲಿ ಅಷ್ಟೊಂದು ಡ್ರಾಬ್ಯಾಕ್ಸ್ ಇದ್ರು, ಬಟ್ ನಾವ್ ಇದನ್ನ ಒಂದು ಬೇಸಿಸ್ ಆಗಿ ಇಟ್ಕೊಂತೀವಿ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಮಾಡಿದ್ಮೇಲೆ. ಸೊ ಅದನ್ನ ಆಮೇಲೆ ನೋಡೋಣ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಏನು ಅಂತ. ಫಸ್ಟ್ ನಾನು ಡಿಸ್ಕಸ್ ಮಾಡೋಣ ಡ್ರಾಬ್ಯಾಕ್. ಸೊ ಡ್ರಾಬ್ಯಾಕ್ ಏನಪ್ಪಾ ಅಂತಂದ್ರೆ, ಸೊ ಫಸ್ಟ್ ಅಟಾಮಿಕ್ ಮಾಸಸ್ ಆಫ್ ಸಮ್ ಎಲಿಮೆಂಟ್ ಆರ್ ನಾಟ್ ಸೇಮ್. ಸೊ ಇಲ್ಲ ನಾವು ಅವರು ಅರೇಂಜ್ ಮಾಡಿ ನೋಡಿದ್ಮೇಲೆ ನಾವೇನ್ ನೋಡಿದ್ವಿ, ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ ಆರ್ ಅರೇಂಜ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಅಟಾಮಿಕ್ ಮಾಸಸ್. ಬಟ್ ನೀವು ಸ್ವಲ್ಪ ನೋಡಿದ್ಮೇಲೆ, ಸೊ ನೀವು ಪೀರಿಯಾಡಿಕ್ ಟೇಬಲ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಒಂದ್ 2-3 ಕಡೆ ಕಾಣಿಸುತ್ತೆ ಸ್ವಲ್ಪ ಅಟಾಮಿಕ್ ಎಲ್ಲ ಕಡೆ ಇನ್ಕ್ರೀಸ್ ಆಗಿಲ್ಲ ಅಂತ. ಫಾರ್ ಎಕ್ಸಾಂಪಲ್ ಫಸ್ಟ್ 3 ಬಂದ್ಬಿಟ್ಟು 4 5 6 ಈ ತರ ಕರೆಕ್ಟ್ ಆಗಿ ಇನ್ಕ್ರೀಸಿಂಗ್ ಆರ್ಡರ್ ಅರೇಂಜ್ ಆಗಿಲ್ಲ. ಫಸ್ಟ್ 3 ಇದೆ, ಆಮೇಲೆ 6 ಇದೆ, ಆಮೇಲೆ 5 ಇದೆ. ಸೊ ಇಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ನೋಡ್ತಾ ಇದ್ರೆ ಹೆಂಗೆ ವೇರಿ ಆಗ್ತಾ ಇದೆ ಅಂತ. ಫಸ್ಟ್ 3 4 5 6 ಬರಬೇಕಾಗಿತ್ತು, ಬಟ್ 3 5 4 ಈ ತರ ಬರ್ತದೆ. ಸೊ ಇದು ಒಂದು ಡ್ರಾಬ್ಯಾಕ್ ಆಗಿದೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಅವರು ಸ್ವಲ್ಪ ಗ್ಯಾಪ್ಸ್ ಅನ್ನ ಲೆಫ್ಟ್ ಮಾಡಿದ್ರು. ಅಂದ್ರೆ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಎಲ್ಲ ಜಾಗದಲ್ಲೂ ಎಲಿಮೆಂಟ್ಸ್ ಅನ್ನ ಹಾಕಲಿಲ್ಲ. ಬಿಕಾಸ್ ಏನಕ್ಕೆ ಅವ್ರು ಇದನ್ನ ಪ್ರೆಡಿಕ್ಟ್ ಮಾಡಿದ್ರು ಏನಂತಂದ್ರೆ, ಸೊ ಇನ್ನ ಕಮಿಂಗ್ ಟೈಮ್ಸ್ ಅಲ್ಲಿ ಇನ್ನ ಜಾಸ್ತಿ ಎಲಿಮೆಂಟ್ಸ್ ಡಿಸ್ಕವರ್ ಆಗ್ತಾ ಇದೆ, ಅದಕ್ಕೆ ನಾನು ಸ್ವಲ್ಪ ಸ್ಪೇಸ್ ಅನ್ನ ಬಿಡ್ತೀನಿ ಅಂತ ಹೇಳಿದ್ರು. ಆ ಸ್ಪೇಸ್ ಅನ್ನ ಬಿಟ್ಟ ಮೇಲೆ ಅದಕ್ಕೆ ಒಂದು ನೇಮ್ ಅನ್ನ ಕೊಟ್ಟರು. ಯಾವ ನೇಮ್ ಅನ್ನ, ಒಂದು ಪ್ರಿಫಿಕ್ಸ್ ನೇಮ್ ಕೊಟ್ಬಿಟ್ಟು, ಸೊ ಹಿಂದೆ ಏನ್ ಎಲಿಮೆಂಟ್ಸ್ ಇರುತ್ತೆ ಅಥವಾ ಮೇಲ್ಗಡೆ ಅದು ಏನ್ ಪ್ರಾಪರ್ಟೀಸ್ ಇರುತ್ತೆ ಸೇಮ್ ಎಲಿಮೆಂಟ್ಸ್, ಅದಕ್ಕೆ ಒಂದು ಪ್ರಿಫಿಕ್ಸ್ ಅನ್ನ ನೇಮ್ ಅನ್ನ ಆಡ್ ಮಾಡಿದ್ರು. ಅದಕ್ಕೆ ಸಂಸ್ಕೃತ ನೇಮ್ ಏಕ ಅಂತ. ಸೊ ಏಕ ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ನಿಮ್ಗೆ ಸ್ಕ್ಯಾಂಡಿಯಂ, ಗ್ಯಾಲಿಯಂ ಮತ್ತೆ ಜರ್ಮೇನಿಯಂ ಈ 3 ಎಲಿಮೆಂಟ್ ಬಿಟ್ಟು ಡಿಸ್ಕವರ್ ಆಮೇಲೆ ಆಯ್ತು. ಬಟ್ ಇದಕ್ಕೆ ಅವ್ರು ಏನಪ್ಪಾ ನೇಮ್ ಕೊಟ್ಟಿದ್ರು ಅಂತಂದ್ರೆ, ಏಕ ಬೋರಾನ್, ಏಕ ಅಲ್ಯೂಮಿನಿಯಂ ಮತ್ತೆ ಏಕ ಸಿಲಿಕಾನ್ ಈ ತರ ಅವ್ರು ನೇಮ್ ಕೊಟ್ಬಿಟ್ಟು ಆ ಎಲಿಮೆಂಟ್ಸ್ ಅಲ್ಲಿ ಅದು ಸ್ವಲ್ಪ ಗ್ಯಾಪ್ ಅನ್ನ ಲೆಫ್ಟ್ ಮಾಡಿದ್ರು. ಸೊ ಅದು ಈ ಎಲಿಮೆಂಟ್ಸ್ ಡಿಸ್ಕವರ್ ಆದ್ಮೇಲೆ ಸೊ ಇದೆಲ್ಲ ಬಂದ್ಬಿಟ್ಟು ಆ ಜಾಗದಲ್ಲಿ ಕೂತ್ಕೊಂತು. ಅಂಡ್ ಇದಕ್ಕೆ ಸೇಮ್ ಪ್ರಾಪರ್ಟೀಸ್ ಇತ್ತು ಬೋರಾನ್, ಅಲ್ಯೂಮಿನಿಯಂ ಮತ್ತೆ ಸಿಲಿಕಾನ್ಗೆ. ಸೊ ಈ ತರ ಅವರು ಈ ತರ ಒಂದು ಪ್ರಿಡಿಕ್ಟ್ ಮಾಡಿದ್ರು. ಇನ್ ಕಮಿಂಗ್ ಟೈಮ್ಸ್ ಇನ್ನ ಜಾಸ್ತಿ ಎಲಿಮೆಂಟ್ಸ್ ನಿಮಗೆ ಇದಾಗ್ತಾ ಇರುತ್ತೆ, ಡಿಸ್ಕವರ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಇದು ನೋಬಲ್ ಗ್ಯಾಸ್ ಬಗ್ಗೆ ಆಮೇಲೆ ನಾವು ನೋಡ್ತಾ ಇರೋಣ. ಸೊ ನೆಕ್ಸ್ಟ್ ಇದು ಏನಪ್ಪಾ ಅವರು ಮೇಜರ್ ಆಗಿ ಏನ್ ಡ್ರಾಬ್ಯಾಕ್ ಅಂತಂದ್ರೆ, ಸೊ ನೋ ಫಿಕ್ಸ್ಡ್ ಪೊಸಿಷನ್ ವಾಸ್ ಗಿವನ್ ಟು ಹೈಡ್ರೋಜನ್ ಇನ್ ಪೀರಿಯಾಡಿಕ್ ಟೇಬಲ್.
ಸೊ ಹೈಡ್ರೋಜನ್ಗೆ ಅವರು ಕರೆಕ್ಟ್ ಆಗಿ ಒಂದು ಪೊಸಿಷನ್ ಕೊಟ್ಟಿರಲಿಲ್ಲ, ಅಂದ್ರೆ ಹೈಡ್ರೋಜನ್ಗೆ ಇಲ್ಲೇ ಇರುತ್ತೆ ಅಥವಾ ಇಲ್ಲಿ ಇರುತ್ತೆ, ಅವ್ರಿಗೆ ಒಂದು ಕನ್ಫ್ಯೂಷನ್ ಇತ್ತು. ಸೊ ಹೈಡ್ರೋಜನ್ಗೆ ಅವರು ಕರೆಕ್ಟ್ ಆಗಿ ಒಂದು ಪೊಸಿಷನ್ ಕೊಟ್ಟಿರಲಿಲ್ಲ. ಸೊ ನೋ ಫಿಕ್ಸ್ಡ್ ಪೊಸಿಷನ್ ವಾಸ್ ಗಿವನ್ ಟು ಹೈಡ್ರೋಜನ್. ಸೊ ಇದು ಮೇಜರ್ ಡ್ರಾಬ್ಯಾಕ್ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಐಸೋಟೋಪ್ಸ್. ಸೊ ಐಸೋಟೋಪ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಸೊ ಎಲಿಮೆಂಟ್ಸ್, ಇದು ನಾವು ಆಮೇಲೆ ಡಿಸ್ಕಸ್ ಮಾಡಿ ಡೀಟೇಲ್ ಆಗಿ, ಬಟ್ ಜಸ್ಟ್ ಇದನ್ನ ಡೆಫಿನೇಷನ್ ವೈಸ್ ನೆನಪಿಟ್ಕೊಳ್ಳಿ. ಎಲಿಮೆಂಟ್ಸ್ ವಿಚ್ ಆರ್ ಹ್ಯಾವಿಂಗ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್. ಫಾರ್ ಎಕ್ಸಾಂಪಲ್ ನಿಮಗೆ ಕ್ಲೋರಿನ್ 35 ಮತ್ತೆ ಕ್ಲೋರಿನ್ 37 ಆಗಿರ್ಬೋದು. ಸೊ ಕ್ಲೋರಿನ್ಗೆ ಸೇಮ್ ಅಟಾಮಿಕ್ ನಂಬರ್ ನಿಮ್ಗೆ ಗೊತ್ತಿದೆ, ಬಟ್ ಡಿಫರೆಂಟ್ ಮಾಸ್ ನಂಬರ್ ಇರುತ್ತೆ. ಸೊ 35 37. ಸೊ ಒಂದಕ್ಕೆ 35 ಇದೆ, ಇನ್ನೊಂದಕ್ಕೆ 37 ಇದೆ. ಸೊ ಈ ತರ ಐಸೋಟೋಪ್ಸ್ ಬಂದಾಗ ಅವ್ರು ಇದನ್ನ ಹೆಂಗ್ ಅರೇಂಜ್ ಮಾಡುದು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಅದೆರಡಕ್ಕೂ ಸೇಮ್ ನಂಬರ್ ಕೊಡ್ಲಾ, ಅಂದ್ರೆ ಇವಾಗ ಇದಕ್ಕೆ ಅಟಾಮಿಕ್ ಮಾಸ್ ನಂಬರ್ ಎರಡು ಡಿಫರೆಂಟ್ ಇದೆ, ಇದಕ್ಕೆ ಎರಡಕ್ಕೂ ಎರಡು ಸಪರೇಟ್ ಎಲಿಮೆಂಟ್ ಅನ್ನು ಕನ್ಸಿಡರ್ ಮಾಡಲ್ಲ. ಕ್ಲೋರಿನ್ 35 ಒಂದು ಸಪರೇಟ್ ಎಲಿಮೆಂಟ್, ಕ್ಲೋರಿನ್ 37 ಒಂದು ಸಪರೇಟ್ ಎಲಿಮೆಂಟ್. ಸೊ ಈ ತರ ಕನ್ಫ್ಯೂಷನ್ಸ್ ಅಲ್ಲಿ ಇದ್ರು. ಸೊ ಐಸೋಟೋಪ್ಸ್ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಅನ್ನ ಕೊಡ್ತು. ನೆಕ್ಸ್ಟ್ ನಾವು ನೋಬಲ್ ಗ್ಯಾಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರೆ, ಸೊ ನೋಬಲ್ ಗ್ಯಾಸ್ ಅವ್ರಿಗೆ ಅಷ್ಟೊಂದು ಅವ್ರಿಗೇನು ಪ್ರಾಬ್ಲಮ್ ಕೊಟ್ಟಿಲ್ಲ. ಏನಕ್ಕೆ ಅಂದ್ರೆ ನೋಬಲ್ ಗ್ಯಾಸಸ್ ಲೇಟರ್ ಡಿಸ್ಕವರ್ ಆಯ್ತು, ತುಂಬಾ ಲೇಟರ್ ಡಿಸ್ಕವರ್ ಆಯ್ತು. ಅಂಡ್ ಏನ್ ತುಂಬಾ ಲೇಟರ್ ಡಿಸ್ಕವರ್ ಆಯ್ತು ಅಂತಂದ್ರೆ, ಸೊ ನೋಬಲ್ ಗ್ಯಾಸಸ್ ತುಂಬಾ ಇನ್ನರ್ಟ್ ಆಗಿರುತ್ತೆ ಅಟ್ಮಾಸ್ಫಿಯರ್ ಅಲ್ಲಿ, ಅಂಡ್ ಇದು ಜಾಸ್ತಿ ರಿಯಾಕ್ಟಿವ್ ಇಲ್ಲ. ಸೊ ಅದಕ್ಕೆ ಅದನ್ನು ಫೈಂಡ್ ಔಟ್ ಮಾಡಕ್ಕೆ ಸ್ವಲ್ಪ ಟೈಮ್ ತಗೊಂಡ್ರು. ಇದು ಫೈಂಡ್ ಔಟ್ ಆದ್ಮೇಲೆ ಏನಪ್ಪಾಯ್ತು ಅಂತಂದ್ರೆ, ಆ ಮಿನರಲ್ ಪ್ಯೂರಿಟಿ ಟೇಬಲ್ ಅಲ್ಲಿ ಏನೂ ಅಫೆಕ್ಟ್ ಮಾಡ್ಲಿಲ್ಲ, ಅದಕ್ಕೆ ಒಂದು ಸಪರೇಟ್ ಕಾಲಮ್ ಅನ್ನ ಕೊಟ್ಟರು, ಸಪರೇಟ್ ಕಾಲಮ್ ಅನ್ನ ಕೊಟ್ಬಿಟ್ಟು ಅಲ್ಲಿ ಅರೇಂಜ್ ಮಾಡ್ತಾ ಹೋದ್ರು. ಸೊ ನೋಬಲ್ ಗ್ಯಾಸಸ್ ಅವ್ರಿಗೆ ಅಷ್ಟೊಂದು ಪ್ರಾಬ್ಲಮ್ ಏನು ಕೊಟ್ಟಿಲ್ಲ. ಮೇಜರ್ ಆಗಿ ಅವ್ರಿಗೆ 4 ಡ್ರಾಬ್ಯಾಕ್ಸ್ ಇತ್ತು. ಸೊ ಈ 4 ಡ್ರಾಬ್ಯಾಕ್ ಇರೋದ್ರಿಂದ ನಾವು ಇದನ್ನು ಫಾಲೋ ಮಾಡೋಕ್ಕಾಗಲ್ಲ. ಸೊ ನಾವು ಫೈನಲ್ ಆಗಿ ಇನ್ನೊಂದು ಲಾಸ್ಟ್ ಬರುತ್ತೆ ಒಂದು ಪ್ಯೂರಿಟಿ ಟೇಬಲ್, ಅದನ್ನ ಫಾಲೋ ಮಾಡ್ತೀವಿ. ಅದು ಬಂದ್ಬಿಟ್ಟು ಮಾಡರ್ನ್ ಪ್ಯೂರಿಟಿ ಟೇಬಲ್. ಸೊ ಆ ಮಾಡರ್ನ್ ಪ್ಯೂರಿಟಿ ಟೇಬಲ್ ನ ಮಾಡಕ್ಕೆ ಮೇಜರ್ ಆಗಿ ಅವ್ರೇನ್ ಸೈಂಟಿಸ್ಟ್ ಮಾಡಿದ್ರು, ಅವ್ರನ್ನ ಮೊಸಳೆ ಅಂತ ಅವ್ರನ್ನ ಆಮೇಲೆ ನೋಡೋಣ. ಸೊ ಅವ್ರು ಮೇಜರ್ ಆಗಿ ಮೆಂಡಲೀಸ್ ಪ್ಯೂರಿಟಿ ಟೇಬಲ್ ನ ಅವರು ಏನ್ ರೆಫರ್ ಮಾಡ್ತಾ ಹೋದ್ರು. ಸೊ ಅದಕ್ಕೆ ಮೆಂಡಲೀಸ್ ಪ್ಯೂರಿಟಿ ಟೇಬಲ್ ನಮಗೆ ಮೇಜರ್ ಆಗಿರುತ್ತೆ. ಸೊ ಮೇಜರ್ ಅದನ್ನ ಇಟ್ಕೊಂಡು ನಾವು ಮಾಡರ್ನ್ ಪ್ಯೂರಿಟಿ ಟೇಬಲ್ ಅನ್ನ ಮಾಡಿದ್ವಿ. ಅಂಡ್ ನಾವು ಇವಾಗಲೂ ಕೂಡ ಮಾಡರ್ನ್ ಪ್ಯೂರಿಟಿ ಟೇಬಲ್ ಅನ್ನು ನಾವು ಫಾಲೋ ಮಾಡ್ತಾ ಇರ್ತೀವಿ. ಸೊ ನಿಮ್ಗೆ ಡಾರ್ಬನಿಯನ್ ರೇಟ್ಸ್, ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್ ಮತ್ತೆ ಮೆಂಡಲ್ ಪ್ಯೂರಿಟಿ ಟೇಬಲ್ ಇದಿಷ್ಟು ಲಾಸ್ ಅನ್ನ ಕೇಳ್ತಾ ಇರ್ತಾರೆ. ನಿಮ್ಗೆ ಮೇಜರ್ ಆಗಿ ಇಲ್ಲಿ ಲಾ ಏನ್ ಕೊಟ್ಟಿದೆ ಸ್ಟೇಟ್ಮೆಂಟ್ ಇದನ್ನ ಕೇಳ್ತಾ ಇರ್ತಾರೆ. ಅಂಡ್ ನಿಮ್ಗೆ ಇದರಲ್ಲಿ ನಿಮ್ಗೆ ಟ್ರ್ಯಾಡ್ ಅಂದ್ರೆ ಏನು ಎಕ್ಸಾಂಪಲ್ ಮತ್ತೆ ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್ ಇದನ್ನ ನಿಮ್ಗೆ ಲಾಸ್ ಅನ್ನ ಕೇಳ್ತಾ ಇರ್ತಾರೆ, ಮತ್ತೆ ಡ್ರಾಬ್ಯಾಕ್ಸ್ ಅನ್ನ ಕೇಳ್ತಾ ಇರ್ತಾರೆ. ಸೊ ಇದಿಷ್ಟು ನೀವು ನೋಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಇವಾಗ ನಾವು ಮಾಡರ್ನ್ ಪ್ಯೂರಿಟಿ ಟೇಬಲ್ ಅನ್ನ ನೋಡ್ತಾ ಇರೋಣ. ಸೊ ನೆಕ್ಸ್ಟ್ ಮೆಂಡಲಿ ಸೈಂಟಿಸ್ಟ್ ಆದ್ಮೇಲೆ ಯಾರಪ್ಪ ಪ್ಯೂರಿಟಿ ಟೇಬಲ್ ಅನ್ನ ಮಾಡಿದ್ರು ಅಂತಂದ್ರೆ, ಸೊ ನೆಕ್ಸ್ಟ್ ನಮ್ಗೆ ಪ್ಯೂರಿಟಿ ಟೇಬಲ್ ಬಿಟ್ಟು ಮಾಡರ್ನ್ ಪ್ಯೂರಿಟಿ ಟೇಬಲ್ ಅಂತ. ಅಂಡ್ ಈ ಮಾಡರ್ನ್ ಪ್ಯೂರಿಟಿ ಟೇಬಲ್ ನಾವು ಇದುವರೆಗೂ ನಾವು ಫಾಲೋ ಮಾಡ್ತಾ ಇರೋದು, ಅಂಡ್ ಇವತ್ತು ನಾವು ಅದನ್ನ ಫಾಲೋ ಮಾಡ್ತೀವಿ. ಸೊ ಇದು ಯಾರಪ್ಪ ಸೈಂಟಿಸ್ಟ್ ಕೊಟ್ಟಿದ್ದು ಅಂತಂದ್ರೆ, ಹೆನ್ರಿ ಮೊಸ್ಲೆ ಅಂತ ಸೈಂಟಿಸ್ಟ್ ಕೊಟ್ಟಿದ್ದು. ಸೊ ಅವರು ಅಟಾಮಿಕ್ ಮಾಸ್ ತಗೊಳ್ಳೋ ಬದಲು ಅವರು ಅಟಾಮಿಕ್ ನಂಬರ್ ಅನ್ನ ಬೇಸಿಸ್ ಆಗಿ ತಗೊಂಡ್ರು. ಸೊ ಮಿಕ್ಕಿದ ಸೈಂಟಿಸ್ಟ್ ಏನ್ ಮಾಡಿದ್ರು, ಡಾರ್ಬನಿಯರ್ಸ್ ಆಗಿರ್ಬೋದು, ನ್ಯೂಲ್ಯಾಂಡ್ ಆಗಿರ್ಬೋದು, ಮೆಂಡಲೀವ್ ಆಗಿರ್ಬೋದು, ಅವರೆಲ್ಲ ಬೇಸಿಕ್ ಪ್ರಾಪರ್ಟಿ ಅಟಾಮಿಕ್ ಮಾಸ್ ಅನ್ನ ತಗೊಂಡ್ರು. ಬಟ್ ಇಲ್ಲಿ ಹೆನ್ರಿ ಮೊಸ್ಲೆ ಬಂದ್ಬಿಟ್ಟು ಅಟಾಮಿಕ್ ನಂಬರ್ ಅನ್ನ ಅವರು ಬೇಸಿಸ್ ಆಗಿ ತಗೊಂಡ್ರು. ಸೊ ಅಟಾಮಿಕ್ ನಂಬರ್ ಅಂತಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಅಥವಾ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆಟಮ್ ಅಂತ. ಫಾರ್ ಎಕ್ಸಾಂಪಲ್ ಏನ್ ನಮ್ಗೆ ನೀವೇನು ಫಾರ್ ಎಕ್ಸಾಂಪಲ್ ನೀವು ಹೈಡ್ರೋಜನ್ ತಗೊಂಡ್ರೆ, ಹೈಡ್ರೋಜನ್ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅಥವಾ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್. ಸೊ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅದೇ ನಮ್ಮ ಅಟಾಮಿಕ್ ನಂಬರ್ ಆಗಿರುತ್ತೆ. ಸೊ ಈಗ ಹೈಡ್ರೋಜನ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಇದೆ, ಸೊ ಅದೇ ನಮ್ಮ ನಂಬರ್ ಆಫ್ ನ್ಯೂಟ್ರಾನ್, ಸೊ ಅದೇ ನಮ್ಮ ನಂಬರ್ ಆಫ್ ಪ್ರೋಟಾನ್ಸ್ ಆಗಿರುತ್ತೆ. ಸೊ ಇವರು ಅಟಾಮಿಕ್ ನಂಬರ್ ಅಂತ ಮೇಜರ್ ಆಗಿ ತಗೊಂಡ್ರು. ಸೊ ಅವ್ರ ಏನಪ್ಪ ಆಗುತ್ತೆ ಅಂತಂದ್ರೆ, ಸೊ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ ಪ್ಯೂರಿಟಿ ಫಂಕ್ಷನ್ ಆಫ್ ದಿ ಅಟಾಮಿಕ್ ನಂಬರ್. ಸೊ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಬಂದ್ಬಿಟ್ಟು ನಮ್ಮ ಬೇಸಿಸ್ ಆಗಿರುತ್ತೆ ಅಟಾಮಿಕ್ ನಂಬರ್ ಇಂದ ಅಂತ ಅದನ್ನ ಅವರು ಲಾ ಅನ್ನ ಕೊಟ್ಟಿದ್ದಾರೆ. ಸೊ ನೀವು ಮೆಂಡಲೀವ್ಸ್ ಲಾ ತಗೊಂಡ್ರೆ ಅವ್ರದ್ದು ಸೇಮ್ ಲಾ ಇತ್ತು, ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ ಪ್ಯೂರಿಟಿ ಫಂಕ್ಷನ್ ಆಫ್ ದಿ ಅಟಾಮಿಕ್ ಮಾಸ್ ಅಂತ ಇತ್ತು. ಸೊ ಅಟಾಮಿಕ್ ಮಾಸ್ ಬಂದ್ಬಿಟ್ಟು, ಸೊ ಇಲ್ಲಿ ನಮಗೆ ಈ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಅಟಾಮಿಕ್ ಮಾಸ್ ಬರೆದ್ರೆ ಇದು ಮೆಂಡಲೀವ್ ಪ್ಯೂರಿಟಿ ಟೇಬಲ್, ಮೆಂಡಲೀವ್ ಲಾ ಆಗುತ್ತೆ. ನೀವು ಅಟಾಮಿಕ್ ನಂಬರ್ ಅನ್ನ ಬರೆದ್ರೆ ಇದು ಮಾಡರ್ನ್ ಪ್ಯೂರಿಟಿಕ್ ಲಾ ಆಗುತ್ತೆ. ಸೊ ಇದಷ್ಟೇ ಡಿಫ್ರೆನ್ಸ್. ಮೆಂಡಲೀವ್ ಅಟಾಮಿಕ್ ಮಾಸ್ ತಗೊಂಡ್ರು, ಮೊಸ್ಲೆ ಬಂದ್ಬಿಟ್ಟು ಅಟಾಮಿಕ್ ನಂಬರ್ ಅನ್ನ ಅವರು ಬೇಸಿಸ್ ಆಗಿ ತಗೊಂಡ್ರು. ಅಂಡ್ ಅವರು ಎಲಿಮೆಂಟ್ಸ್ ಅನ್ನ ಅರೇಂಜ್ ಮಾಡ್ತಾ ಹೋದ್ರು. ಸೊ ನಿಮಗೆ ಮಾಡರ್ನ್ ಪ್ಯೂರಿಟಿ ಟೇಬಲ್ ನಿಮ್ಗೆ ಆಗಲೇ ಗೊತ್ತಿರುತ್ತೆ, ಇನ್ಸಿಡೆಂಟ್ ಕೂಡ ನಿಮಗೆ ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ, ಅದನ್ನು ನೀವು ನೋಡಬಹುದು. ಬಟ್ ನೀವು ಆ ಮಾಡರ್ನ್ ಪ್ಯೂರಿಟಿ ಟೇಬಲ್ ಅಲ್ಲಿ ನೀವು ಫಸ್ಟ್ 20 ಎಲಿಮೆಂಟ್ಸ್ ತನಕ ನೀವು ಎಲಿಮೆಂಟ್ಸ್ ಅನ್ನು ನೀವು ನ್ಯಾಪ್ ಮಾಡ್ಕೊಳ್ಬೇಕು. ಅಂದ್ರೆ ನಿಮ್ಗೆ ಏನ್ ಪ್ಯೂರಿಟಿ ಟೇಬಲ್ ಇದೆ ಇದೇ ತರ ನೀವು ನ್ಯಾಪ್ ಮಾಡ್ಕೊಂಡ್ರೆ ನಿಮಗೆ ಸ್ವಲ್ಪ ಈಸಿ ಆಗಿರುತ್ತೆ. ಸೊ ಫಸ್ಟ್ 20 ಎಲಿಮೆಂಟ್ಸ್ ತನಕ ನಿಮ್ಗೆ ಅಟಾಮಿಕ್ ನಂಬರ್ ಗೊತ್ತಿರಬೇಕು, ವೇಲೆನ್ಸಿ ಗೊತ್ತಿರಬೇಕು, ಅದೆಲ್ಲ ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ನಿಮಗೆ ಬರ್ಕೊಂಡ್ ಬಂದಿದ್ದೀನಿ, ನಿಮಗೆ ಮಾಡರ್ನ್ ಪ್ಯೂರಿಟಿ ಟೇಬಲ್ ಬರ್ಕೊಂಡಿದ್ದೀನಿ. ಬಟ್ ನಿಮಗೆ ಬರೀ 20 ಎಲಿಮೆಂಟ್ಸ್ ತನಕ ಬರ್ಕೊಂಡಿದ್ದೀನಿ. ನಿಮಗೆ 180 ಎಲಿಮೆಂಟ್ಸ್ ಕೂಡ ನಿಮಗೆ, ಸೊ ನೀವು 180 ಎಲಿಮೆಂಟ್ಸ್ ನೀವು ನ್ಯಾಪ್ ಮಾಡ್ಕೊಂಡು ಬೇಕಾಗಿಲ್ಲ, ಜಸ್ಟ್ ನೀವು 20 ಎಲಿಮೆಂಟ್ಸ್ ಅನ್ನು ನೀವು ನ್ಯಾಪ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಇಲ್ಲಿ ನಾಳೆ ಗೊತ್ತಿದೆ, ನಾಳೆ ಫಸ್ಟ್ ರೋ, ಒಂದು ಸೆಕೆಂಡ್ ರೋ, ಥರ್ಡ್ ರೋ, ಫೋರ್ತ್ ರೋ ಅಂತ ನೀವು ನಾಳೆ ಹೇಳಿದ್ದೀನಿ. ಮೆಂಡಲಿ ಪ್ಯೂರಿಟಿ ಟೇಬಲ್ ನ ತಗೊಂಡ್ರೆ ನಾವು, ಸೊ ಅಲ್ಲಿ ನಾವು ಎಷ್ಟಪ್ಪ ಇತ್ತು ಅಂತಂದ್ರೆ, ಸೊ ಎಷ್ಟು ರೋಸ್ ಇತ್ತು, ಎಷ್ಟು ಕಾಲಮ್ಸ್ ಇತ್ತು ಅಂತಂದ್ರೆ, ಸೊ ಅಲ್ಲಿ ನಮಗೆ 6 ಪೀರಿಯಡ್ಸ್ ಇತ್ತು. 6 ಪೀರಿಯಡ್ಸ್ ಅಂತಂದ್ರೆ 6 ರೋಸ್ ಇತ್ತು. ಅಂಡ್ ನಮಗೆ 8 ಕಾಲಮ್ಸ್ ಇತ್ತು. 8 ಕಾಲಮ್ಸ್ ಅಂದ್ರೆ 8 ಗ್ರೂಪ್ಸ್ ಇತ್ತು. ಸೊ ನಾವು ಮಾಡರ್ನ್ ಪ್ಯೂರಿಟಿ ಟೇಬಲ್ ನಾವು ತಗೊಂಡ್ರೆ ನಮಗೆ 18 ಗ್ರೂಪ್ಸ್ ಇದೆ, ಅಂದ್ರೆ 18 ಕಾಲಮ್ಸ್ ಇದೆ. ಅಂಡ್ ನಮಗೆ 7 ಪೀರಿಯಡ್ಸ್ ಇದೆ. 7 ಪೀರಿಯಡ್ಸ್ ಅಂದ್ರೆ 7 ರೋಸ್ ಇದೆ. ಸೊ ಇದು ನಮ್ಮ ನಂಬರ್ಸ್ ಆಗಿದೆ, 18 ಕಾಲಮ್ಸ್ ಮತ್ತೆ 7 ಗ್ರೂಪ್ಸ್. ಸೊ ಕಾಲಮ್ಸ್ ಅನ್ನು ನಾವು ಗ್ರೂಪ್ಸ್ ಅಂತ ಕರಿತೀವಿ, ಮತ್ತೆ ನಾವು ರೋಸ್ ಅನ್ನು ನಾವು ಪೀರಿಯಡ್ಸ್ ಅಂತ ಕರಿತೀವಿ. ಸೊ ಇದು ನಮ್ಮ ನಾಳೆ ಗೊತ್ತು. ಫಸ್ಟ್ ರೋ ಎಲಿಮೆಂಟ್ಸ್ ಬಂದ್ಬಿಟ್ಟು ನಾವು ಆಲ್ಕಲೈ ಮೆಟಲ್ಸ್ ಅಂತ ಕರಿತೀವಿ. ಸೆಕೆಂಡ್ ಬಂದ್ಬಿಟ್ಟು ನಾವು ಇದನ್ನ ಆಲ್ಕಲೈ ಅರ್ತ್ ಮೆಟಲ್ಸ್ ಅಂತ ಕರಿತೀವಿ. ಇದು ಬೋರಾನ್ ಫ್ಯಾಮಿಲಿ, ಕಾರ್ಬನ್ ಫ್ಯಾಮಿಲಿ, ನೈಟ್ರೋಜನ್ ಫ್ಯಾಮಿಲಿ, ಆಕ್ಸಿಜನ್ ಫ್ಯಾಮಿಲಿ. ಇದನ್ನ ನಾವು ಸೊ ಲಾಸ್ಟ್ ಬಂದ್ಬಿಟ್ಟು ನಾವು ನೋಬಲ್ ಗ್ಯಾಸಸ್ ಅಂತ ಕರಿತೀವಿ. ಇದನ್ನ ನಾವು ಹ್ಯಾಲೋಜನ್ಸ್ ಅಂತ ಕರಿತೀವಿ. ಸೊ ಇದಿಷ್ಟು ನಿಮಗೆ ಗೊತ್ತಿದೆ, ಇದಿಷ್ಟು ಮಾಡರ್ನ್ ಪ್ಯೂರಿಟಿ ಟೇಬಲ್.
ನೆಕ್ಸ್ಟ್ ನೀವೇನಪ್ಪ ನೋಡ್ಬೇಕು ಅಂತಂದ್ರೆ, ಸೊ ನೀವಾಗ ಎವ್ರಿ ಪೀರಿಯಡ್ ಬಂದಾಗ, ಫಾರ್ ಎಕ್ಸಾಂಪಲ್ ಎವ್ರಿ ರೋ ನೀವು ಕೆಳಗಡೆ ಬಂದಾಗ ನಿಮಗೆ ಒಂದು ಹೊಸ ಶೆಲ್ ನಿಮಗೆ ಆಡ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಈ ಫಸ್ಟ್ ರೋ ತಗೊಂಡ್ರೆ ನಿಮಗೆ ಎಲಿಮೆಂಟ್ಸ್ ಇರೋದು ಹೈಡ್ರೋಜನ್. ಸೊ ಹೈಡ್ರೋಜನ್ ಅಟಾಮಿಕ್ ನಂಬರ್ ಬಂದ್ಬಿಟ್ಟು 1 ಆಗಿದೆ. ಸೊ ಹೈಡ್ರೋಜನ್ ಅಟಾಮಿಕ್ ನಂಬರ್ 1. ಸೊ ನೀವು ಹೆಂಗೆ ಇದನ್ನ ರೆಪ್ರೆಸೆಂಟ್ ಮಾಡ್ತೀರಾ, ಮಧ್ಯ ನ್ಯೂಕ್ಲಿಯಸ್ ಮತ್ತೆ ಇಲ್ಲಿ ನಿಮಗೆ ಒಂದು ಎಲೆಕ್ಟ್ರಾನ್ ರೆಪ್ರೆಸೆಂಟ್ ಮಾಡ್ತೀರಾ, ನಿಮ್ಮ ಕೆ ಶೆಲ್ ಆಗಿರುತ್ತೆ. ಸೊ ಹೀಲಿಯಂ ಕೂಡ ನಿಮಗೆ ಅಟಾಮಿಕ್ ನಂಬರ್ 2 ಆಗಿರುತ್ತೆ. ಸೊ ಹೀಲಿಯಂ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀರಾ, ಸೊ ಹೀಲಿಯಂ ನೀವು ಮಧ್ಯ ನ್ಯೂಕ್ಲಿಯಸ್ 2 ಶೆಲ್ ರೆಪ್ರೆಸೆಂಟ್ ಮಾಡ್ತೀರಾ. ಸೊ ಇವಾಗ ನೀವು ಸೆಕೆಂಡ್ ಪೀರಿಯಡ್ ಬಂದಾಗ, ಲಿಥಿಯಂ ಬೆರಿಲಿಯಂ ಇದೆ. ಸೊ ಲಿಥಿಯಂ ಅಟಾಮಿಕ್ ನಂಬರ್ 3 ಆಗಿದೆ. ಸೊ ಲಿಥಿಯಂ ನೀವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀರಾ, ಸೊ ಮಧ್ಯ ನ್ಯೂಕ್ಲಿಯಸ್ ಇದೆ. ಸೊ ಇಲ್ಲಿ 1 2 ಮತ್ತೆ ನೆಕ್ಸ್ಟ್ ಇನ್ನೊಂದು ಶೆಲ್ ಮಾಡ್ತೀರಾ, ಕೆ ಶೆಲ್ ಆಗಿದೆ. ಕೆ ಶೆಲ್ ಫುಲ್ ಕಂಪ್ಲೀಟ್ ಆಗಿ ಫಿಲ್ ಆಗಿದೆ. ನೆಕ್ಸ್ಟ್ ನೀವು ಎಲ್ ಶೆಲ್ ಅನ್ನ ಮಾಡ್ತೀರಾ, ಮತ್ತೆ ಇನ್ನೊಂದು ಎಲೆಕ್ಟ್ರಾನ್ ಆಡ್ ಮಾಡ್ತಾ ಇದೀರಾ. ಸೊ ನೀವು ನೋಡಬಹುದು ಒಂದು ರೋ ಇಂದ ಸೆಕೆಂಡ್ ರೋ ಜಂಪ್ ಆದಾಗ ನಿಮಗೆ ಒಂದು ಹೊಸ ಶೆಲ್ ಆಡ್ ಆಗ್ತಾ ಇದೆ, ಅಂದ್ರೆ ಕೆ ಶೆಲ್ ಇಂದ ಎಲ್ ಶೆಲ್ ಆಡ್ ಆಗ್ತಾ ಇದೆ. ಸೊ ಇದು ನೀವು ನೆನಪಿಟ್ಕೋಬೇಕು. ಸೊ ಯಾವುದೇ ಒಂದು ರೋ ಇಂದ ನೆಕ್ಸ್ಟ್ ರೋ ಹೋಗ್ಬೇಕಾದ್ರೆ ನಿಮಗೆ ಒಂದು ಹೊಸ ಶೆಲ್ ಆಡ್ ಆಗ್ತಾ ಇರುತ್ತೆ. ಅಂಡ್ ಎಲೆಕ್ಟ್ರಾನ್ಸ್ ಅಲ್ಲಿ ನೀವು ಹೆಂಗಪ್ಪ ಫಿಲ್ ಮಾಡ್ತೀರಾ ಅಂತಂದ್ರೆ, ನೀವು ನಾಳೆ ಬಂದಿದೆ 2n² ಫಾರ್ಮುಲಾ ಇಂದ ನೀವು ಎಲೆಕ್ಟ್ರಾನ್ಸ್ ನೀವು ಫಿಲ್ ಮಾಡ್ತಾ ಇರ್ತೀರಾ. ಸೊ ಇದನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್ ಅಲ್ಲಿ. ನಿಮ್ಗೆ ಹೆಂಗೆ ವೇಲೆನ್ಸಿ ಕಂಡುಹಿಡಿಯೋದು ಅದೆಲ್ಲ ಡಿಸ್ಕಸ್ ಮಾಡಿದ್ವಿ. 2n² ಅನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಫಸ್ಟ್ ಶೆಲ್ ಗೆ ನೀವು n 1 ಅಂತ ರೆಪ್ರೆಸೆಂಟ್ ಮಾಡ್ತೀರಾ, k ಗೆ. ಸೆಕೆಂಡ್ ಶೆಲ್ ಗೆ l ಗೆ n2 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, 3 ಗೆ ನೀವು k m ಗೆ ನೀವು 3 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ಈ ತರ ಹಾಕೊಂಡು ನೀವು ಇದನ್ನ ಮಾಡ್ತಾ ಹೋಗ್ತೀರಾ. ಸೊ ಇಷ್ಟು ನಮ್ಮ ಮಾಡರ್ನ್ ಪೀರಿಯಡ್ ಟೇಬಲ್ ಆಯ್ತು. ಸೊ ಮಾಡರ್ನ್ ಪೀರಿಯಡ್ ಟೇಬಲ್ ಲಾ ನಮ್ಗೆ ಏನಪ್ಪಾ ನಾವೇನಿದೆ ಫಾಲೋ ಮಾಡ್ತೀವಿ ಅಂತಂದ್ರೆ, ಸೊ ಮೆಂಡಲೀವ್ ಪೀರಿಯಡ್ ಟೇಬಲ್ ಲಾಸ್ ಅಲ್ಲಿ ಏನೇನ್ ಡ್ರಾಬ್ಯಾಕ್ಸ್ ಇತ್ತು ಅದನ್ನೆಲ್ಲ ಇದು ಕವರ್ ಮಾಡ್ತಾ ಇದೆ. ಮೆಂಡಲೀವ್ ಪೀರಿಯಡ್ ಟೇಬಲ್ ಲಾ ಅಲ್ಲಿ ಫಸ್ಟ್ ಡ್ರಾಬ್ಯಾಕ್ ಏನಪ್ಪಾ ಇತ್ತು ಅಂತಂದ್ರೆ, ದ ಪೊಸಿಷನ್ ಆಫ್ ಹೈಡ್ರೋಜನ್ ಬಂದ್ಬಿಟ್ಟು ಅದು ನಮಗೆ ಕರೆಕ್ಟ್ ಆಗಿ ಇರಲಿಲ್ಲ, ಅಂದ್ರೆ ಕರೆಕ್ಟ್ ಪೊಸಿಷನ್ ನಮಗೆ ಕೊಟ್ಟಿರಲಿಲ್ಲ ಮೆಂಡಲೀವ್ ಬಂದ್ಬಿಟ್ಟು. ಸೊ ಇಲ್ಲಿ ಮಾಡರ್ನ್ ಪೀರಿಯಡ್ ಟೇಬಲ್ ಅಲ್ಲಿ ಹೈಡ್ರೋಜನ್ ಗೆ ಒಂದು ಕರೆಕ್ಟ್ ಪೊಸಿಷನ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ನೋಡಬಹುದು ಹೈಡ್ರೋಜನ್ ವೇಲೆನ್ಸ್ ಏನಪ್ಪಾ ಅಂತಂದ್ರೆ +1 ಕೂಡ ಆಗಿರ್ಬೋದು, -1 ಕೂಡ ಆಗಿರ್ಬೋದು. ಅಂದ್ರೆ ಕೇಶನ್ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತಂದ್ರೆ, ಈಗ ಎಷ್ಟು ಎಲೆಕ್ಟ್ರಾನ್ಸ್ ಅದು ಹೋಲ್ಡ್ ಮಾಡುತ್ತೆ ಅಂತಂದ್ರೆ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ ಅನ್ನ ಹೋಲ್ಡ್ ಮಾಡುತ್ತೆ. ಏನಕ್ಕೆ ಅಂತಂದ್ರೆ ನೀವು ಇಲ್ಲಿ 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಸೊ ಕೆ ಗೆ n ವ್ಯಾಲ್ಯೂ 1 ಆಗಿರುತ್ತೆ. ಸೊ 1² 1, ಸೊ 2 × 1 ನಿಮಗೆ 2 ಆಗಿರುತ್ತೆ. ಸೊ 2 ಎಲೆಕ್ಟ್ರಾನ್ಸ್ ನಿಮಗೆ ಕೇಶನ್ ಅಲ್ಲಿ ನೀವು ಹಾಕಬಹುದು. ಸೊ ಇವಾಗ ವೇಲೆನ್ಸ್ ಏನಪ್ಪಾ ಅಂತಂದ್ರೆ, ಸೊ ಹೈಡ್ರೋಜನ್ 1 ಎಲೆಕ್ಟ್ರಾನ್ ಕೊಟ್ಬಿಟ್ಟು ಸ್ಟೇಬಲ್ ಆಗ್ಬೋದು, ಇಲ್ಲ 1 ಎಲೆಕ್ಟ್ರಾನ್ ಇಸ್ಕೊಂಡು ಸ್ಟೇಬಲ್ ಆಗ್ಬೋದು. ಅದಕ್ಕೆ ಕೊಟ್ರೆ ಇದು +1 ಆಗುತ್ತೆ, ಇಸ್ಕೊಂಡ್ರೆ -1 ಆಗುತ್ತೆ. ಸೊ ನೀವು ಹೈಡ್ರೋಜನ್ ಪೊಸಿಷನ್ ನೀವು ಫಸ್ಟ್ ಗ್ರೂಪ್ ಅಲ್ಲಿ ಇಡ್ಬೋದು, ಇಲ್ಲ ಅಂತಂದ್ರೆ ನೀವು ಹ್ಯಾಲೋಜನ್ ಗ್ರೂಪ್ಸ್ ಇಲ್ಲಿದೆ ಇಲ್ಲಿ ಕೂಡ ಇಡ್ಬೋದು. ಸೊ ಮಾಡರ್ನ್ ಪೀರಿಯಡ್ ಟೇಬಲ್ ಇದಿರುತ್ತೆ. ನೀವು ಹೈಡ್ರೋಜನ್ ನೀವು ಐದರ್ ಫಸ್ಟ್ ಗ್ರೂಪ್ ಅಲ್ಲಿ ಇಡಿ, ಇಲ್ಲ ಅಂತಂದ್ರೆ ನೀವು 17 ಗ್ರೂಪ್ ಅಲ್ಲಿ ಇಡಿ. ಸೊ ಇದನ್ನ ಇದು ಹೇಳುತ್ತೆ. ಸೊ ಇಲ್ಲಿಗೆ ಫಸ್ಟ್ ಡ್ರಾಬ್ಯಾಕ್ ಮುಗೀತು. ಸೆಕೆಂಡ್ ಡ್ರಾಬ್ಯಾಕ್ ಏನಪ್ಪಾ ಅಂತಂದ್ರೆ, ಸೊ ಇದು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸ್. ಸ್ವಲ್ಪ ಎಲಿಮೆಂಟ್ಸ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸ್ ಅಲ್ಲಿ ಅರೇಂಜ್ ಆಗಿರಲಿಲ್ಲ ಅಂತ. ಸೊ ಬಟ್ ನೀವು ಇಲ್ಲಿ ತಗೊಂಡ್ರೆ ಅಟಾಮಿಕ್ ನಂಬರ್ ಪೀರಿಯಡಿಕ್, ನೀವು ಮಾಡರ್ನ್ ಪೀರಿಯಡಿಕ್ ಲಾ ತಗೊಂಡ್ರೆ ನಾವು ಅಟಾಮಿಕ್ ನಂಬರ್ ಅನ್ನ ಕನ್ಸಿಡರ್ ಮಾಡ್ತಾ ಇದೀವಿ, ಅಟಾಮಿಕ್ ಮಾಸ್ ಅನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಎಲಿಮೆಂಟ್ಸ್ ಬಂದ್ಬಿಟ್ಟು ಇಂದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಅದು ಅರೇಂಜ್ ಆಗಿದೆ. ಫಾರ್ ಎಕ್ಸಾಂಪಲ್ ನೀವು ತಗೊಂಡ್ರೆ ಇಲ್ಲಿ ಹೈಡ್ರೋಜನ್ ಅಟಾಮಿಕ್ ನಂಬರ್ 1, ಹೀಲಿಯಂ 2, ಲಿಥಿಯಂ 3, 4 ಈ ತರ ನಿಮಗೆ 1/1 3 ಅಂದ್ರೆ 1/1 ಯೂನಿಟ್ ನಿಮಗೆ ಇನ್ಕ್ರೀಸ್ ಆಗ್ತಾ ಇದೆ. ಸೊ ನೀವು ಅಟಾಮಿಕ್ ಮಾಸ್ ಅನ್ನು ತಗೊಂತಾರೆ ಇಲ್ಲ, ಸೊ ಅಟಾಮಿಕ್ ನಂಬರ್ ತಗೊಂತಾ ಇದೀವಿ. ಸೊ ಸೆಕೆಂಡ್ ಡ್ರಾಬ್ಯಾಕ್ ಕೂಡ ಅಲ್ಲಿ ವ್ಯಾನಿಶ್ ಆಯಿತು. ಥರ್ಡ್ ಡ್ರಾಬ್ಯಾಕ್ ಏನಪ್ಪಾ ಅಂತಂದ್ರೆ ಐಸೋಟೋಪ್ಸ್. ಸೊ ಐಸೋಟೋಪ್ಸ್ ಅಂದ್ರೆ ಎಲಿಮೆಂಟ್ಸ್ ವಿಚ್ ಆರ್ ಹ್ಯಾವಿಂಗ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್. ಸೊ ನಾವು ಮಾಸ್ ನಂಬರ್ ತಗೊಂತಾರೆ ಇಲ್ಲ, ಸೇಮ್ ಅಟಾಮಿಕ್ ನಂಬರ್ ಇದೆ. ಸೊ ಅಟಾಮಿಕ್ ನಂಬರ್ ಫಾರ್ ಎಕ್ಸಾಂಪಲ್ ಕ್ಲೋರಿನ್ ತಗೊಂಡ್ರೆ ಕ್ಲೋರಿನ್ 35 ಅಂಡ್ ಕ್ಲೋರಿನ್ 37 ಬೇರೆ ಬೇರೆ ಮಾಸ್ ನಂಬರ್ ಇದೆ, ಬಟ್ ಒಂದೇ ಅಟಾಮಿಕ್ ನಂಬರ್ ಇದೆ. ಸೊ ಅಟಾಮಿಕ್ ನಂಬರ್ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ, ಅದಕ್ಕೆ ಬರೀ ಒಂದೇ ಒಂದು ಪೊಸಿಷನ್ ನಾವು ಕೊಡ್ತಾ ಇರ್ತೀವಿ. ಸೊ ಅಲ್ಲಿ ಏನು ಡ್ರಾಬ್ಯಾಕ್ಸ್ ಇತ್ತು ಅದನ್ನೆಲ್ಲ ಇಲ್ಲಿ ಕ್ಲಿಯರ್ ಮಾಡ್ತಾ ಇದೆ. ಅದಕ್ಕೆ ನಾವು ಮಾಡರ್ನ್ ಪೀರಿಯಡ್ ಟೇಬಲ್ ಅನ್ನು ನಾವು ಫಾಲೋ ಮಾಡ್ತಾ ಇರ್ತೀವಿ. ಸೊ ನಿಮಗೆ ಲಾ ಕೇಳ್ತಾ ಇರ್ತಾರೆ, ಇದನ್ನ ನೀವು ನೆನಪಿಟ್ಕೊಂಡಿರಬೇಕು. ನೆಕ್ಸ್ಟ್ ಟಾಪಿಕ್ ಮತ್ತೆ ಲಾಸ್ಟ್ ಟಾಪಿಕ್ ಬಂದ್ಬಿಟ್ಟು ಇವತ್ತಿನ ಟಾಪಿಕ್ ಟ್ರೆಂಡ್ಸ್ ಇನ್ ಪೀರಿಯಡಿಕ್ ಟೇಬಲ್, ಅದನ್ನ ನಾವು ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಟ್ರೆಂಡ್ಸ್ ಅಂತ ಅಂದ್ರೆ ವೇಲೆನ್ಸಿ ಆಗಿರ್ಬೋದು, ಅಟಾಮಿಕ್ ಸೈಜ್ ಆಗಿರ್ಬೋದು, ಹೆಂಗ್ ವೇರಿ ಆಗ್ತಾ ಇರುತ್ತೆ ಅಕ್ರಾಸ್ ದ ಪೀರಿಯಡ್, ಡೌನ್ ದ ಗ್ರೂಪ್, ಇದನ್ನೆಲ್ಲ ನೋಡ್ತಾ ಇರೋಣ. ಅದಾದ್ಮೇಲೆ ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ ನೋಡ್ತಾ ಇರೋಣ. ಸೊ ಟ್ರೆಂಡ್ ಫಸ್ಟ್ ವೇಲೆನ್ಸಿ ನೋಡ್ತಾ ಇರೋಣ. ಸೊ ವೇಲೆನ್ಸಿ ಏನಪ್ಪಾ ಅಂತಂದ್ರೆ ಕಂಬೈನಿಂಗ್ ಕೆಪಾಸಿಟಿ ಆಫ್ ಎನ್ ಎಲಿಮೆಂಟ್ ಅಂತ. ಫಾರ್ ಎಕ್ಸಾಂಪಲ್ ನೀವು ನೋಡಬಹುದು ಇಲ್ಲಿ ನಿಮಗೆ ಹೈಡ್ರೋಜನ್ ವೇಲೆನ್ಸಿ ಎಷ್ಟಪ್ಪ +1 ಇಲ್ಲ -1. ಸೊ ಏನು +1 -1 ಅಂತಂದ್ರೆ, ಸೊ ಹೈಡ್ರೋಜನ್ ಒಂದೇ ಎಲೆಕ್ಟ್ರಾನ್ ಕೊಟ್ಬಿಟ್ಟು ಬೇರೆ ಎಲಿಮೆಂಟ್ಸ್ ಒಂದು ಬಾಂಡ್ ಅನ್ನ ಫಾರ್ಮ್ ಮಾಡುತ್ತೆ, ಅಂದ್ರೆ ಕಂಬೈನ್ ಮಾಡ್ತಾರೆ ಈ ಎಲೆಕ್ಟ್ರಾನ್ಸ್ ಅನ್ನ ಕೊಟ್ಬಿಟ್ಟು. ಸೊ ಈಗ ಇದನ್ನ ಕಂಬೈನಿಂಗ್ ಕೆಪಾಸಿಟಿ ಆಫ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಇದನ್ನ ನೀವು ಹೆಂಗಪ್ಪ ಕ್ಯಾಲ್ಕುಲೇಟ್ ಮಾಡಬಹುದು, ಒಂದು ನಾನು ನಿಮ್ಗೆ ಹೇಳಿದೀನಿ, ಈ ತರ ಡಯಾಗ್ರಾಮ್ ಮಾಡಿಬಿಟ್ಟು ಶೆಲ್ಸ್ ಅನ್ನ ಅನಲೈಸ್ ಮಾಡ್ಬಿಟ್ಟು ನೀವು ಇದನ್ನ ಮಾಡಬಹುದು ವೇಲೆನ್ಸಿ. ಇಲ್ಲ ಅಂತಂದ್ರೆ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನ ನೀವು ನೋಡಬಹುದು, ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ಔಟರ್ಮೋಸ್ಟ್ ಶೆಲ್. ಸೊ ಎಷ್ಟು ಶೆಲ್ಸ್ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ವೇಲೆನ್ಸ್ ಎಲೆಕ್ಟ್ರಾನ್ ಔಟರ್ಮೋಸ್ಟ್ ಅಲ್ಲಿ. ಫಾರ್ ಎಕ್ಸಾಂಪಲ್ ನೀವು ಲಿಥಿಯಂ ತಗೊಂಡ್ರೆ, ಸೊ ವೇಲೆನ್ಸ್ ಎಲೆಕ್ಟ್ರಾನ್ ಬಂದು 1 ಇದೆ, ಸೊ ವೇಲೆನ್ಸಿ +1 ಆಗಿರುತ್ತೆ. ಕ್ಲೋರಿನ್ ತಗೊಂಡ್ರೆ, ಸೊ ಕ್ಲೋರಿನ್ ಅಲ್ಲಿ ಔಟರ್ಮೋಸ್ಟ್ ಅಲ್ಲಿ ನಿಮಗೆ 7 ಎಲೆಕ್ಟ್ರಾನ್ಸ್ ಇರುತ್ತೆ, ಸೊ ವೇಲೆನ್ಸಿ ಬಂದು -1 ಆಗಿದೆ. ಬಿಕಾಸ್ ಅದು 1 ಎಲೆಕ್ಟ್ರಾನ್ ತಗೊಂಡು ಸ್ಟೇಬಲ್ ಆಗ್ತಾ ಇರುತ್ತೆ, ತಗೊಳ್ಳೋದ್ರಿಂದ ನಾವು ಮೈನಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಎಷ್ಟು ಎಲೆಕ್ಟ್ರಾನ್ಸ್ ತಗೊಂತಾ ಇದೆ, 1 ಎಲೆಕ್ಟ್ರಾನ್ ತಗೊಂತಾ ಇದೆ, ಸೊ ಈಗ ನಾವು -1 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ವೇಲೆನ್ಸಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಇದೆಲ್ಲ ನಾವು ಕೆಮಿಕಲ್ ರಿಯಾಕ್ಷನ್ ಅಂಡ್ ಈಕ್ವೇಷನ್ ಚಾಪ್ಟರ್ ನಾವು ಆಗಲೇ ನೋಡಿದೀವಿ. ಜಸ್ಟ್ ನಿಮಗೆ ಒಂದು ಸಮ್ಮರಿ ತರ ಹೇಳ್ತಾ ಇದೀನಿ ವೇಲೆನ್ಸಿ ಅಂದ್ರೆ ಏನು ಅಂತ. ಸೊ ವೇಲೆನ್ಸಿ ಡೆಫಿನೇಷನ್ ಕೇಳಿದ್ರೆ, ಸೊ ಇಟ್ ಇಸ್ ಅ ನಂಬರ್ ಆಫ್ ಕಂಬೈನಿಂಗ್ ಕೆಪಾಸಿಟಿ ಆಫ್ ಎನ್ ಎಲಿಮೆಂಟ್, ಅಥವಾ ನೀವು ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬಹುದು ಅಂತಂದ್ರೆ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ಔಟರ್ಮೋಸ್ಟ್ ಶೆಲ್, ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬಹುದು.
ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಗ್ರೂಪ್ಗೆ ವೇಲೆನ್ಸಿ +1 ಇರುತ್ತೆ, ಸೆಕೆಂಡ್ ಗ್ರೂಪ್ಗೆ ನಿಮಗೆ ವೇಲೆನ್ಸಿ +2 ಇರುತ್ತೆ, 18th ಗ್ರೂಪ್ಗೆ ನೋಬಲ್ ಗ್ಯಾಸ್ಗೆ ವೇಲೆನ್ಸಿ 0 ಇರುತ್ತೆ, 17th ಗ್ರೂಪ್ಗೆ -1 -2 ಮತ್ತೆ ಇಲ್ಲಿ ನಿಮಗೆ ಈ ಕಡೆ ಬಂದಾಗ +3 ಇಲ್ಲಿ ನಿಮಗೆ ಕಾರ್ಬನ್ ಗ್ರೂಪ್ಗೆ +or -4 ನೈಟ್ರೋಜನ್ ಗ್ರೂಪ್ಗೆ -3 ವೇಲೆನ್ಸಿ ಇರುತ್ತೆ. ಇದು ನೀವು ನೆನಪು ಇಟ್ಕೊಳ್ಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಅಟಾಮಿಕ್ ಸೈಜ್. ಸೊ ಅಟಾಮಿಕ್ ಸೈಜ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಡಯಾಗ್ರಾಮ್ ತಗೊಂಡ್ರೆ, ಸೊ ಇದು ನಮ್ಮ ನ್ಯೂಕ್ಲಿಯಸ್ ಆಗಿದೆ. ಸೊ ಈ ಸೆಂಟರ್ ಇಂದ ಈ ಶೆಲ್ ಏನಿದೆ ಅಲ್ಲಿ ತನಕ ನಮ್ಮ ರೇಡಿಯಸ್, ಆ ಡಿಸ್ಟೆನ್ಸ್ ಏನಿದೆ ಅದನ್ನ ನಾವು ರೇಡಿಯಸ್ ಅಂತ ಕರಿತೀವಿ. ನಮ್ಮ ಸೆಂಟರ್ ಇಂದ ನಮ್ಮ ಔಟರ್ ಮೋಸ್ಟ್ ಅಲ್ಲಿ ಇರೋ ತನಕ ಡಿಸ್ಟೆನ್ಸ್ ಅನ್ನು ನಾವು ರೇಡಿಯಸ್ ಅಂತ ಕರಿತಾ ಇರ್ತೀವಿ. ಸೊ ನಾವು ಅಟಾಮಿಕ್ ರೇಡಿಯಸ್ ಅಂದ್ರೆ ರೇಡಿಯಸ್ ಆಫ್ ಆನ್ ಆಟಮ್ ಅಂತ ನಾವು ಇದನ್ನ ಕರಿತೀವಿ. ಸೊ ಹೈಡ್ರೋಜನ್ ತಗೊಂಡ್ರೆ, ಸೊ ಹೈಡ್ರೋಜನ್ ಏನಿದೆ 37 ಪಿಕೋಮೀಟರ್ಸ್ ನಿಮಗೆ ರೇಡಿಯಸ್ ಇರುತ್ತೆ. ಸೊ 1 ಪಿಕೋಮೀಟರ್ ಈಸ್ ಈಕ್ವಲ್ ಟು 10⁻−12 ಮೀಟರ್. ಜಸ್ಟ್ ಇದು ನಿಮಗೆ ಎನ್ಸಿಟಿ ಟೆಕ್ಸ್ಟ್ ಕೊಟ್ಟಿದ್ದಾರೆ, ಇದು ನೀವು ಜ್ಞಾಪಕ ಇಟ್ಕೊಳ್ಳೋದು ಬೇಕಾಗಿಲ್ಲ. ಸೊ ಇವಾಗ ಅಟಾಮಿಕ್ ಸೈಜ್ ಹೆಂಗಪ್ಪ ಇನ್ಕ್ರೀಸ್ ಆಗುತ್ತೆ ಅಂತಂದ್ರೆ, ನಿಮ್ಗೆ ಆಗಲೇ ಹೇಳಿದ್ದೀನಿ ನಾನು ಒಂದು ಪಾಯಿಂಟ್. ಸೊ ಫಸ್ಟ್ ರೋ ಸೆಕೆಂಡ್ ರೋ ಥರ್ಡ್ ರೋ ಬರ್ಬೇಕಾದ್ರೆ ಒಂದೊಂದು ಶೆಲ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನೀವು ನೋಡಬಹುದು, ಹೈಡ್ರೋಜನ್ಗೆ ನಿಮಗೆ ಬರೀ ಒಂದೇ ಒಂದು ಶೆಲ್ ಇತ್ತು. ಸೊ ಹೈಡ್ರೋಜನ್ ಇಂದ ನೀವು ಲಿಥಿಯಂ ಬಂದಾಗ ನಿಮಗೆ ಇನ್ನೊಂದು ಶೆಲ್ ಆಡ್ ಆಗ್ತಾ ಇದೆ. ಸೊ ಲಿಥಿಯಂಗೆ ಏನಪ್ಪ ಅಟಾಮಿಕ್ ಸೈಜ್, ಸೊ ಇಲ್ಲಿಂದ ಈ ಡಿಸ್ಟೆನ್ಸ್ ಇರುತ್ತೆ. ಸೊ ನಿಮಗೆ ಅಟಾಮಿಕ್ ಸೈಜ್ ನಿಮಗೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ನೀವು ಯಾವಾಗ ಡೌನ್ ದ ಗ್ರೂಪ್ ಬಂದಾಗ, ಸೊ ಹೈಡ್ರೋಜನ್ ಇಂದ ಲಿಥಿಯಂ ಇಂದ ಸೋಡಿಯಂ ಇಂದ ಪೊಟ್ಯಾಷಿಯಂ ಬಂದಾಗ ನಿಮಗೆ ಒಂದು ಶೆಲ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಶೆಲ್ ಇನ್ಕ್ರೀಸ್ ಆದಾಗ ನಿಮಗೆ ಡಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಡಿಸ್ಟೆನ್ಸ್ ಇನ್ಕ್ರೀಸ್ ಆದ್ರೆ ನಿಮಗೆ ಅಟಾಮಿಕ್ ಸೈಜ್ ಕೂಡ ನಿಮಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೀವು ಅಕ್ರಾಸ್ ದ ಗ್ರೂಪ್ ಬಂದ್ರೆ, ಸೊ ಅಕ್ರಾಸ್ ದ ಗ್ರೂಪ್ ಬಂದಾಗ ಏನಾಗ್ತಾ ಇರುತ್ತೆ, ಸೊ ನಿಮಗೆ ಒಂದು ಹೊಸ ಶೆಲ್ ಆಡ್ ಆಗ್ತಾ ಇದೆ, ಜಸ್ಟ್ ನಿಮಗೆ ಒಂದು ಎಲೆಕ್ಟ್ರಾನ್ಸ್ ಆಡ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಲಿಥಿಯಂ ತಗೊಂಡ್ರೆ ನಿಮಗೆ ಎರಡೇ ಶೆಲ್ ಇದೆ. ಮತ್ತೆ ನೀವು ನೆಕ್ಸ್ಟ್ ಲಿಥಿಯಂ ಅಂದ್ರೆ ಬೆರಿಲಿಯಂ ಇದೆ. ಸೊ ಬೆರಿಲಿಯಂ ತಗೊಂಡಾಗ ನಿಮಗೆ ಒಂದು ಹೊಸ ಶೆಲ್ ಆಡ್ ಆಗಲ್ಲ. ಬೆರಿಲಿಯಂ ಅಟಾಮಿಕ್ ನಂಬರ್ ಬಂದ್ಬಿಟ್ಟು 4 ಆಗಿದೆ. ಸೊ ಇದನ್ನ ಡಯಾಗ್ರಾಮ್ ಬರೆದಾಗ, ಸೊ 1 2 3 4 ನೀವು ನೋಡಬಹುದು ಒಂದು ಹೊಸ ಶೆಲ್ ಆಡ್ ಆಗ್ತಾ ಇಲ್ಲ, ಬಟ್ ಒಂದು ಹೊಸ ಎಲೆಕ್ಟ್ರಾನ್ ಆಡ್ ಆಗ್ತಾ ಇದೆ. ಸೊ ಎಲೆಕ್ಟ್ರಾನ್ ಆಡ್ ಆಗ್ತಾ ಇರೋದ್ರಿಂದ ಅಟಾಮಿಕ್ ಸೈಜ್ ನಿಮ್ಗೆ ಏನಿರುತ್ತೆ ಅದು ಸೇಮ್ ಇರುತ್ತೆ. ಸೊ ಲಿಥಿಯಂಗೆ ಏನಿತ್ತು ಬೆರಿಲಿಯಂಗೂ ಅದೇ ಇರುತ್ತೆ. ನೆಕ್ಸ್ಟ್ ಬೆರಿಲಿಯಂಗೆ ಏನಿತ್ತು ಬೋರಾನ್ಗೂ ಅದೇ ಇರುತ್ತೆ. ಸೊ ಅಟಾಮಿಕ್ ಸೈಜ್ ಹೆಂಗಪ್ಪ ವೇರಿ ಆಗುತ್ತೆ ಅಂತ ಯಾರು ಕೇಳಿದ್ರೆ, ಸೊ ಅಟಾಮಿಕ್ ಸೈಜ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಅಂಡ್ ಡಿಕ್ರೀಸಸ್ ಅಕ್ರಾಸ್ ದ ಪೀರಿಯಡ್. ಇದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಇನ್ಕ್ರೀಸಸ್ ಡೌನ್ ದ ಗ್ರೂಪ್, ಡಿಕ್ರೀಸಸ್ ಅಕ್ರಾಸ್ ದ ಪೀರಿಯಡ್. ಇದು ನಿಮಗೆ ಹೇಗೆ ಅಂತ ನಿಮ್ಮಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವತ್ತಿನ ಲಾಸ್ಟ್ ಟಾಪಿಕ್ ಬಂದ್ಬಿಟ್ಟು ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟೀಸ್. ಸೊ ನಾವು ಇದನ್ನ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳಿದೆ. ಸೊ ಪ್ಯೂರಿಟಿ ಟೇಬಲ್ ಈ ಕಡೆ ಹೇಳಿದ್ರೆ ನಮಗೆ ಮೆಟಲ್ಸ್ ಆಗಿರುತ್ತೆ, ಅಂಡ್ ಪ್ಯೂರಿಟಿ ಟೇಬಲ್ ರೈಟ್ ಸೈಡ್ ಹೇಳಿದ್ರೆ ನಮಗೆ ನಾನ್ ಮೆಟಲ್ಸ್ ಆಗಿರುತ್ತೆ. ಸೊ ಮೆಟಲ್ಸ್ ಅಂತ ಅಂದ್ರೆ there are elements which are formed by giving electrons or donating electrons. ನಾನ್ ಮೆಟಲ್ಸ್ ಅಂತ ಅಂದ್ರೆ elements which are formed by taking electrons ಅಂತ ನಾನು ನಿಮ್ಗೆ ಆಗಲೇ ಹೇಳಿದ್ದೆ. ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಹೆಂಗಪ್ಪ ವೇರಿ ಆಗುತ್ತೆ ಡೌನ್ ದ ಗ್ರೂಪ್ ಅಕ್ರಾಸ್ ದ ಪೀರಿಯಡ್ ಅಂತಂದ್ರೆ, ಸೊ ಮೆಟಾಲಿಕ್ ಪ್ರಾಪರ್ಟೀಸ್ ಬಂದ್ಬಿಟ್ಟು ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅಂಡ್ ಅಕ್ರಾಸ್ ದ ಪೀರಿಯಡ್ ನಮಗೆ ಡಿಕ್ರೀಸ್ ಆಗ್ತಾ ಇರುತ್ತೆ. ಈ ತರ ಏನಕ್ಕೆ ನಿಮ್ಗೆ ಅಂತ ಅಂದ್ರೆ, ಸೊ ನಿಮ್ಗೆ ಆಗಲೇ ಹೇಳಿದೆ ನಾವು ಡೌನ್ ದ ಗ್ರೂಪ್ ನಿಮಗೆ ಒಂದು ಶೆಲ್ ನಿಮಗೆ ಆಡ್ ಆಗ್ತಾ ಇರುತ್ತೆ, ಹೊಸ ಶೆಲ್ ಆಡ್ ಆಗ್ತಾ ಇರುತ್ತೆ ಅಂತ. ಸೊ ಜಾಸ್ತಿ ಶೆಲ್ ಆಡ್ ಆಗ್ತಾ ಹೋದಾಗ ಡೌನ್ ದ ಗ್ರೂಪ್ ಏನಾಗುತ್ತೆ, ಸೊ ನಿಮಗೆ ನ್ಯೂಕ್ಲಿಯಸ್ ಬಂದ್ಬಿಟ್ಟು ಸೊ ಎಲೆಕ್ಟ್ರಾನ್ಸ್ ಅನ್ನೋದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಈ ಕಂಟ್ರೋಲ್ ಮಾಡ್ಬೇಕು ಏನಾಗುತ್ತೆ, ನಿಮ್ಗೆ ಅದ್ರ ಎಫೆಕ್ಟ್ನೆಸ್ ನಿಮಗೆ ಜಾಸ್ತಿ ಶೆಲ್ ಆಡ್ ಮಾಡ್ತಾ ಹೋದಾಗ ನಿಮ್ಗೆ ಅದು ಎಫೆಕ್ಟ್ ನ್ಯೂಕ್ಲಿಯಸ್ ಆ ಎಲೆಕ್ಟ್ರಾನ್ ಮೇಲೆ ಇರಲ್ಲ. ಸೊ ಎಲೆಕ್ಟ್ರಾನ್ ಇಲ್ಲದೆ ಇದ್ದಾಗ ಅದು ಈಸಿಯಾಗಿ ಡೊನೇಟ್ ಮಾಡಬಹುದು. ಸೊ ಈಸಿಯಾಗಿ ಡೊನೇಟ್ ಮಾಡೋದ್ರಿಂದ ಸೊ ಅದಕ್ಕೆ ಅದು ಜಾಸ್ತಿ ಅದಕ್ಕೆ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಈ ತರ ಲ್ಯಾಪ್ ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್ ಎಷ್ಟೊಂದು ಜನ ಒಂದು ಗುಂಪು ನಿಂತ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ. ಸೊ ಎಷ್ಟೊಂದು ಜನ ಒಂದು ಗ್ರೂಪ್ ಅಲ್ಲಿ ನಿಂತ್ಕೊಂಡಿದ್ದೀರಾ ಅಂಡ್ ಮಧ್ಯ ನೀವು ನಿಂತ್ಕೊಂಡಿದ್ದೀರಾ. ಸೊ ನೀವು ಆದ್ಮೇಲೆ ನಿಮ್ಮ ಮುಂದೆ ಒಂದು 3-4 ಜನ ನಿಂತ್ಕೊಂಡಿದ್ದೀರಾ, ನಿಮ್ಮ ಸುತ್ತ ಅದಾದ್ಮೇಲೆ ನಿಮ್ಮ ಫ್ರೆಂಡ್ ಇರೋ ನಿಂತ್ಕೊಂಡಿದ್ದಾರೆ ಅಂತ. ಸೊ ನೀವು ನಿಮ್ಮ ಫ್ರೆಂಡ್ಗೆ ಹಾಯ್ ಅಂತ ಹೇಳ್ತೀರಾ. ಸೊ ನಿಮ್ಮ ಡಿಸ್ಟೆನ್ಸ್ ಜಾಸ್ತಿ ಇದ್ದಷ್ಟು ನೀವು ಹಾಯ್ ಅಂತ ಹೇಳ್ಬೋದು. ನಿಮ್ಮ ಫ್ರೆಂಡ್ ಜಾಸ್ತಿ ಜನ ಇನ್ನ ನೀವು ಜಾಸ್ತಿ ಹೋದಾಗ ಜಾಸ್ತಿ ಜನ ಬಂದು ನಿಮ್ಮ ಫ್ರೆಂಡ್ ಮೇಲೆ ಕಾಣಿಸೋದೇ ಇಲ್ಲ. ಸೊ ಕಾಣಿಸ್ತಾ ಇದ್ದಾಗ ನಿಮ್ಮ ಫ್ರೆಂಡ್ ನೀವು ಕಳ್ದೋಗೋ ಚಾನ್ಸಸ್ ಇದೆ. ಸೊ ಜಾಸ್ತಿ ಚಾನ್ಸಸ್ ಇರೋದ್ರಿಂದ ಸೊ ಇಲ್ಲಿ ಏನಾಗ್ತಾ ಇರುತ್ತೆ, ಸೊ ನೀವು ಈ ತರ ರಿಲೇಟ್ ಮಾಡ್ತಾ ಹೋಗ್ಬೋದು. ಸೊ ನ್ಯೂಕ್ಲಿಯಸ್ ಇದ್ದಾಗ, ಸೊ ನ್ಯೂಕ್ಲಿಯಸ್ ಇಂದ ನಿಮಗೆ ಕಮ್ಮಿ ಶೆಲ್ ಇದ್ದಷ್ಟು ನಿಮಗೆ ಆ ನ್ಯೂಕ್ಲಿಯಸ್ ಮತ್ತೆ ಎಲೆಕ್ಟ್ರಾನ್ಸ್ ಮತ್ತೆ ನಿಮಗೆ ಅಟ್ರಾಕ್ಷನ್ ಇರುತ್ತೆ, ಮತ್ತೆ ಆ ನ್ಯೂಕ್ಲಿಯಸ್ ಆ ಎಲೆಕ್ಟ್ರಾನ್ಸ್ ಅನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಜಾಸ್ತಿ ಶೆಲ್ ಆಡ್ ಮಾಡಿದಷ್ಟು ಆ ನ್ಯೂಕ್ಲಿಯಸ್ ಏನಿರುತ್ತೆ ಆ ಎಲೆಕ್ಟ್ರಾನ್ಸ್ ಮೇಲೆ ಎಫೆಕ್ಟ್ ಇರಲ್ಲ, ಅದು ಹೋಲ್ಡ್ ಮಾಡಕ್ ಆಗಲ್ಲ. ಅದಕ್ಕೆ ಅದು ಈಸಿಯಾಗಿ ಡೊನೇಟ್ ಮಾಡಬಹುದು ಎಲೆಕ್ಟ್ರಾನ್ಸ್ ನ. ಸೊ ಅದಕ್ಕೆ ಡೌನ್ ದ ಗ್ರೂಪ್ ಹೋಗ್ಬೇಕಾದ್ರೆ ಜಾಸ್ತಿ ಶೆಲ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಜಾಸ್ತಿ ಶೆಲ್ ಇನ್ಕ್ರೀಸ್ ಆದ್ರೆ ಡೊನೇಟ್ ಮಾಡೋದು ಈಸಿ ಇರುತ್ತೆ. ಅದಕ್ಕೆ ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗ್ತಾ ಇರುತ್ತೆ ಡೌನ್ ದ ಗ್ರೂಪ್. ಅಂಡ್ ಅಕ್ರಾಸ್ ದ ಪೀರಿಯಡ್ ಡಿಕ್ರೀಸ್ ಆಗ್ತಾ ಇರುತ್ತೆ ಬಿಕಾಸ್ ಹೊಸ ಶೆಲ್ ಆಡ್ ಆಗ್ತಾ ಇಲ್ಲ, ಜಸ್ಟ್ ನಮಗೆ ಎಲೆಕ್ಟ್ರಾನ್ಸ್ ಆಡ್ ಆಗ್ತಾ ಇದೆ. ಸೊ ಎಲೆಕ್ಟ್ರಾನ್ಸ್ ಆಡ್ ಆಗ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ನೋಡಬಹುದು ಲಿಥಿಯಂ ಹತ್ರ ಒಂದೇ ಒಂದು ಎಲೆಕ್ಟ್ರಾನ್ ಇದೆ. ಸೊ ಒಂದನ್ನು ಡೊನೇಟ್ ಮಾಡೋದು ಈಸಿ. ಸೊ ಬೆಳ್ಳಿಯಂ ಹತ್ರ 2 ಎಲೆಕ್ಟ್ರಾನ್ ಇದೆ. ಸೊ ಇವಾಗ ಒಂದು ಕೊಡೋದು ಕಷ್ಟನಾ ಅಥವಾ 2 ಕೊಡೋದು ಕಷ್ಟನಾ ಅಂತಂದ್ರೆ, ಸೊ ಒಂದು ಕೊಡೋದು ಈಸಿ, 2 ಕೊಡೋದು ಕಷ್ಟ. ಸೊ ಅದಕ್ಕೆ ನೀವು ನೋಡಬಹುದು ಅಕ್ರಾಸ್ ದ ಪೀರಿಯಡ್ ನಿಮಗೆ ಅದು ಮೆಟಲ್ ಪ್ರಾಪರ್ಟಿ ಡಿಕ್ರೀಸ್ ಆಗ್ತಾ ಇರುತ್ತೆ. ಸೊ ನಾನ್ ಮೆಟಾಲಿಕ್ ಪ್ರಾಪರ್ಟಿ ತಗೊಂಡ್ರೆ, ಸೊ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಬಂದ್ಬಿಟ್ಟು ಸೊ ಆಪೋಸಿಟ್ ಆಗಿರುತ್ತೆ ಮೆಟಾಲಿಕ್ ಪ್ರಾಪರ್ಟೀಸ್ಗೆ. ಇದು ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗ್ತಾ ಇರುತ್ತೆ, ಅಕ್ರಾಸ್ ದ ಪೀರಿಯಡ್ ಲೆಫ್ಟ್ ಟು ರೈಟ್ ಬಂದ್ಬಿಟ್ಟು ನಿಮಗೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ನೀವು ಲೆಫ್ಟ್ ಟು ರೈಟ್ ಹೋಗ್ಬೇಕಾದ್ರೆ ಏನಾಗ್ತಾ ಇರುತ್ತೆ, ನಿಮ್ಗೆ ಆಗಲೇ ಹೇಳಿದ್ರೆ ಎಲೆಕ್ಟ್ರಾನ್ಸ್ ಆಡ್ ಆಗ್ತಾ ಇರುತ್ತೆ. ನೀವು ನೋಡಬಹುದು ಲಿಥಿಯಂ ಹತ್ರ 1 ಇತ್ತು. ಸೊ ಲಿಥಿಯಂ ಇಂದ ಬೆಳ್ಳಿಯಂ ಬಂದೆ ಅಂದ್ರೆ ಲೆಫ್ಟ್ ಟು ರೈಟ್ ಬರ್ತಾ ಇದೀನಿ, ಒಂದು ಹೊಸ ಎಲೆಕ್ಟ್ರಾನ್ ಆಡ್ ಆಯಿತು. ಸೊ ನಾನ್ ಮೆಟಲ್ಸ್ ಅಂದ್ರೆ ಏನು, ಎಲಿಮೆಂಟ್ಸ್ ವಿಚ್ ಆರ್ ಫಾರ್ಮ್ಡ್ ಬೈ ಟೇಕಿಂಗ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಅನ್ನು ತಗೊಳ್ಳುತ್ತೆ, ತಗೊಂಡ್ಬಿಟ್ಟು ಅದು ಸ್ಟೇಬಲ್ ಆಗ್ತಾ ಇರುತ್ತೆ.
ಸೊ ಇವಾಗ ನೀವು ನೋಡ್ಬೋದು, ನೀವು ಎಲೆಕ್ಟ್ರಾನ್ಸ್ ಲೆಫ್ಟ್ ರೈಟ್ ಹೋದಾಗ ಎಲೆಕ್ಟ್ರಾನ್ಸ್ ಆಡ್ ಆಗ್ತಾ ಇದೆ. ಸೊ ಆಡ್ ಆದಾಗ ಏನಾಗುತ್ತೆ, ಸೊ ನಾನ್ ಮೆಟಲ್ ಏನ್ ಬೇಕು, ಎಲೆಕ್ಟ್ರಾನ್ಸ್ ಬೇಕು. ಸೊ ಲೆಫ್ಟ್ ಟು ರೈಟ್ ಎಲೆಕ್ಟ್ರಾನ್ಸ್ ಆಡ್ ಆಗ್ತಾ ಇರೋದ್ರಿಂದ ಸೊ ನಾನ್ ಮೆಟಲ್ ಪ್ರಾಪರ್ಟಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅಂಡ್ ಡೌನ್ ದ ಗ್ರೂಪ್ ಏನಾಗ್ತದೆ, ಎಲೆಕ್ಟ್ರಾನ್ಸ್ ಆಡ್ ಆಗ್ತಾ ಇಲ್ಲ, ಶೆಲ್ಸ್ ಹೊಸ ಶೆಲ್ಸ್ ಆಡ್ ಆಗ್ತಾ ಇದೆ. ಸೊ ಅದಕ್ಕೆ ಡೌನ್ ದ ಗ್ರೂಪ್ ಅದು ಡಿಕ್ರೀಸ್ ಆಗ್ತಾ ಇರುತ್ತೆ. ಸೊ ಇದಿಷ್ಟು ಪ್ರಾಪರ್ಟೀಸ್ ಆಗಿದೆ, ಇದಿಷ್ಟು ಟ್ರೆಂಡ್ಸ್ ಆಗಿತ್ತು ನಮ್ಮ ಮಾಡರ್ನ್ ಪೀರಿಯಡ್ ಟೇಬಲ್ ಅಲ್ಲಿ. ಫಸ್ಟ್ ವೇಲೆನ್ಸಿ, ಅಟಾಮಿಕ್ ಸೈಜ್, ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ. ಸೊ ಇದಿಷ್ಟು ಫುಲ್ ಕಂಪ್ಲೀಟ್ ಕಾನ್ಸೆಪ್ಟ್ಸ್ ಆಗಿದ್ದು ಸೊ ಪೀರಿಯಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂತ. ಇದಿಷ್ಟು ಟಾಪಿಕ್ಸ್ ಆಗಿತ್ತು ಪೀರಿಯಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಚಾಪ್ಟರ್ ಅಲ್ಲಿ. ಸೊ ನಿಮ್ಗೆ ಆಗಲೇ ಹೇಳಿದೆ, ಒಂದೇ ವಿಡಿಯೋ ನಾವು ಪೀರಿಯಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಚಾಪ್ಟರ್ ನ ಕಂಪ್ಲೀಟ್ ಆಗಿ ಫಿನಿಶ್ ಮಾಡ್ತೀವಿ ಅಂತ. ಅಂಡ್ ಒಂದೇ ವಿಡಿಯೋ ನಾವು ಕಂಪ್ಲೀಟ್ ಚಾಪ್ಟರ್ ನ ಕಂಪ್ಲೀಟ್ ಆಗಿ ಫಿನಿಶ್ ಮಾಡ್ತೀವಿ. ಸೊ ಕೆಮಿಸ್ಟ್ರಿ ಬರೀ ಒಂದೇ ಒಂದು ಚಾಪ್ಟರ್ ನಿಮಗೆ ಕಾರ್ಬನ್ ಅಯಾನಿಕ್ಸ್ ಕಾಂಪೌಂಡ್ಸ್, ಅದನ್ನ ನಾವು ನಾಳೆಯಿಂದ ಶುರು ಮಾಡ್ತೀವಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ಮತ್ತೆ ನಾಳೆ 5 ಗಂಟೆಗೆ ಇನ್ನೊಂದು ವಿಡಿಯೋ ತೆಗೆ ಬರ್ತೀನಿ. ಸೊ ಅಲ್ಲಿ ತನಕ ಓಕೆ ಬಾಯ್.